ಜಗದ್ಗುರುಂ ಪಾದಪದ್ಮೇ ತಯೋಶ್ರುತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಗುರು ಹಿರಿಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಂಗೊತ್ತು ನಾನಿವತ್ತು ಏನೇ ಮಾತಾಡಿದ್ರೂ ನಂದು ತೊದಲು ನುಡಿಯಾಗಿರುತ್ತೆ ಅಂತ. ನಾನು ಮೊದಲನೇ ಸರಿ ನಮ್ಮ ದೇವಸ್ಥಾನದ ಆವರಣದಲ್ಲೇ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗಿಂತ ತುಂಬ ಚಿಕ್ಕಳು ಮತ್ತು ತುಂಬ ಕಡಿಮೆ ತಿಳ್ಕೊಂಡವಳು. ಆದರೆ ನಿವೇದಿತಾ ಬಗ್ಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ತುಡಿತ ಮೊದಲಿಂದಲೂ ಇದ್ದಿದ್ದರಿಂದ ನಾನು ಅವ್ರು ಹೇಳಿದ ತಕ್ಷಣ ಒಪ್ಕೊಂಡೆ, ಹೌದು ನಾನು ಖಂಡಿತವಾಗ್ಲೂ ಮಾತಾಡ್ತೀನಿ ಅಂತ. ನಿವೇದಿತಾ ಕುರಿತು ತಿಳಿದುಕೊಳ್ಳೇಬೇಕು ಅನ್ನೋದು ನನಗೆ ಯಾಕೆ ಅನ್ನಿಸ್ತು ಅಂತ ಅಂದರೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಯಾಕೆ ಅನ್ನಿಸ್ತು ಅಂತ ಅಂದರೆ, ಇತ್ತೀಚೆಗಷ್ಟೇ ರಾಮ ಮಂದಿರದ ಉದ್ಘಾಟನೆ ಆಯಿತು. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಭವ್ಯ ರಾಮ ಮಂದಿರದ ಉದ್ಘಾಟನೆ ಭಾರತದಲ್ಲಿ ಆಯಿತು. ಸರಸಂಘ ಚಾಲಕರು ಮಾತಾಡ್ತಾ ಭಾರತದ ರಾಷ್ಟ್ರೀಯತೆಯ ಕುರಿತು ಹೇಳಿದ್ರು. ನಾವೆಲ್ಲರೂ ಅವತ್ತಿಂದು ವಿಡಿಯೋ ಕೇಳಿಸ್ಕೊಂಡಿದ್ದೀವಿ, ನಂಗೆ ಗೊತ್ತು ಮರ್ತೋಗ್ಬಿಟ್ಟಿರುತ್ತೆ. ಇವತ್ತು ಮತ್ತೆ ಮನೆಗೆ ಹೋಗಿ ಒಂದು ಸತಿ ಚೆಕ್ ಮಾಡಿ, ಅವರು ಭಾರತದ ರಾಷ್ಟ್ರೀಯತೆಯ ಕುರಿತು ಹೇಳಬೇಕಾದ್ರೆ ಕೋಟ್ ಮಾಡಿದ್ದು ಅಕ್ಕ ನಿವೇದಿತೆಯನ್ನು ಅಂತ. ಅಂದರೆ ಅಕ್ಕ ನಿವೇದಿತಾ ಭಾರತಕ್ಕೆ ಅಷ್ಟು ಕೊಡುಗೆ ನೀಡಿದ್ದಾಳೆ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ. ನಿವೇದಿತಾ ಒಂದು ನಾಮಪದವಾಗಿ ಒಂದು ಹೆಣ್ಮಗಳಾಗಿ ನಾವೆಲ್ಲ ಅರ್ಥಕೊಂಡಿದ್ದೀವಿ, ಬಟ್ ಅವಳು ಯಾರು ಅನ್ನೋದು ನಮಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ. ನಾನು ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು 6-7 ವರ್ಷದ ಕೆಳಗೆ ನಿವೇದಿತೆಯ 150ನೇ ಜಯಂತಿ ಆಚರಿಸಿದ್ವಿ. ರಾಜ್ಯದ ಎಲ್ಲ ಕಡೆ ಆಕೆಯ ರಥವನ್ನು ತೆಗೆದುಕೊಂಡು, ಒಂದು ಕಡೆ ವಿವೇಕಾನಂದರಿದ್ದರು, ಇನ್ನೊಂದು ಕಡೆ ನಿವೇದಿತೆಯ ಮೂರ್ತಿ ಇತ್ತು. ಕರ್ನಾಟಕದ ಸುಮಾರು ಹಳ್ಳಿಗಳು, ಶಾಲಾ ಕಾಲೇಜುಗಳಿಗೆ ಹೋಗಿದ್ವಿ. ನಾವು ಹೋದ ಕಡೆ ಎಲ್ಲ ವಿವೇಕಾನಂದರನ್ನೇನೋ ಜನ ಗುರುತಿಸ್ತಾ ಇದ್ರು. ನಿವೇದಿತೆಯ ಮೂರ್ತಿಯನ್ನು ನೋಡಿ ಇಂದಿರಾ ಗಾಂಧಿನ ಕೇಳ್ತಿದ್ರು. ಅಂದರೆ ಆಕೆ ಬಾಫ್ ಕಟ್ಟಿತ್ತು, ಆಕೆಯ ಹೈಟ್ ಹಾಗೆ ಇತ್ತು, ಹಾಗಾಗಿ ಜನ ನೋಡಿಬಿಟ್ಟು ಇಂದಿರಾ ಗಾಂಧಿನ ಅಂತ ಕೇಳ್ತಿದ್ರು. ಯಾರಿಗೂ ಆಕೆ ನಿವೇದಿತಾ ಅನ್ನೋದು ಗೊತ್ತೇ ಇರಲಿಲ್ಲ ಅಂತ. ನಮಗನ್ನಿಸ್ತು ನಿವೇದಿತಾ ಬಗ್ಗೆ ಜನಕ್ಕೆ ತಿಳಿಸಲೇಬೇಕು ಅಂತ. ಏಕೆಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು, ಭಾರತದ ಕಲೆ, ಭಾರತದ ವಿಜ್ಞಾನ, ಈ ಎಲ್ಲ ವಿಚಾರಗಳನ್ನ ನಾವು ಓದ್ತಿದ್ದೀವಿ, ಅಧ್ಯಯನ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ನಿವೇದಿತೆಯ ಹೆಸರಿಲ್ಲ ಅಂದರೆ ನಾವೇನೋ ಮಿಸ್ ಮಾಡ್ತಾ ಇದ್ದೀವಿ ಅಂತ. ಅಷ್ಟರ ಮಟ್ಟಿಗೆ ಆಕೆಯೇ ಭಾರತಕ್ಕೆ ಕೊಡುಗೆ ನೀಡಿದ್ದಾಳೆ. ನಾನು ಯಾಕೆ ಅವಾಗಲಿಂದ ಭಾರತಕ್ಕೆ ಕೊಡುಗೆ ನೀಡಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಕ್ಕ ನಿವೇದಿತಾ ಭಾರತೀಯಳಲ್ವೇ ಅಲ್ಲ ಅಂತ. ಅಕ್ಕ ನಿವೇದಿತಾ ಮೂಲತಃ ಐರ್ಲೆಂಡಿನ ಹೆಣ್ಣುಮಗಳು. ವಿವೇಕಾನಂದರಿಗೆ ಯುರೋಪ್ ಹೋದಾಗ ಆಕೆ ಪರಿಚಯ ಆಗಿದ್ದು. ನಿವೇದಿತಾನ ಅರ್ಥ ಮಾಡ್ಕೊಳ್ಬೇಕಂದ್ರೆ ವಿವೇಕಾನಂದರು ಒಂದೇ ಒಂದು ಮಾತು ಹೇಳ್ತಾರೆ, ಇಂಗ್ಲೆಂಡಿಂದ ಶ್ರೇಷ್ಠವಾದ ಪುಷ್ಪ ಯಾವ್ದಾದ್ರು ಭಾರತಕ್ಕೆ ಸಿಕ್ಕಿದೆ, ಕೊಡುಗೆಯಾಗಿ ಸಿಕ್ಕಿದೆ ಅಂದರೆ ಅದು ಅಕ್ಕ ನಿವೇದಿತಾ ಅಂತ. ಅಷ್ಟರ ಮಟ್ಟಿಗೆ ಅಕ್ಕ ನಿವೇದಿತಾ ಭಾರತೀಯಳಾಗಿ ಬದುಕಿದವಳು. ಅಕ್ಕ ನಿವೇದಿತಾ ಯಾವತ್ತೂ ಭಾರತವನ್ನು ನಿಮ್ಮ ಭಾರತ, ಈ ದೇಶ ಅಂತ ಹೇಳ್ತಿರ್ಲಿಲ್ಲ, ನನ್ನ ಭಾರತ ಅಂತಲೇ ಪ್ರತಿ ಭಾಷಣದಲ್ಲೂ ಆಕೆ ಮಾತಾಡ್ತಾ ಇದ್ದಿದ್ದು. ಅಷ್ಟರ ಮಟ್ಟಿಗೆ ಅವಳು ಭಾರತೀಯಳಾಗಿದ್ಲು ಅಂತ. ನಾವೆಲ್ಲ ವಿವೇಕಾನಂದರನ್ನ ಮನಸ್ಸಲ್ಲಿ, ಹೃದಯದಲ್ಲಿ ಇಟ್ಕೊಂಡು ಆರಾಧಿಸೋರು. ವಿವೇಕಾನಂದರ ಹೃದಯದಲ್ಲಿ ಇದ್ದ ಕೆಲವು ಜನಕ್ಕೆ ಜಾಗ ಇತ್ತು, ಅಂಥದ್ರಲ್ಲಿ ಒಬ್ಬರು ಅಕ್ಕ ನಿವೇದಿತಾ. ಹಾಗಾಗಿ ಅಕ್ಕ ನಿವೇದಿತೆಯನ್ನು ಎಲ್ಲರಿಗೂ ತಿಳಿಸ್ಬೇಕು, ಆಕೆ ಏನು ಮಾಡಿದ್ದಾಳೆ ಭಾರತಕ್ಕೆ ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ತುಡ್ತಾ ಇರೋದ್ರಿಂದ ನಾವು ಎಲ್ಲ ಕಡೆ ಹೋಗಿ ವಿಚಾರಗಳನ್ನ ತಿಳಿಸ್ತಾ ಇದ್ವಿ. ಆಕೆ ಭಾರತೀಯ ಸಂಸ್ಕೃತಿಗೆ ನೀಡಿರುವಂಥ ಕೊಡುಗೆ ಹೇಳೋಕ್ಕಿಂತ ಮುಂಚೆ ಅಕ್ಕ ನಿವೇದಿತಾ ಯಾರು ಅನ್ನೋದು ಒಂದಷ್ಟು ವಿಚಾರಗಳನ್ನ ನಾನು ಹಂಚ್ಕೊಳ್ತೀನಿ. ನಿವೇದಿತಾ, ನಾನು ಆಗಲೇ ಹೇಳಿದೆ, ಐರ್ಲೆಂಡಿನ ಹೆಣ್ಮಗಳು ಅಂತ. ಅವಳು ಮೂಲತಃ, ಆಕೆಯ ಹೆಸರು ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಅಂತ, ಕ್ರಿಶ್ಚಿಯನ್ ಹೆಣ್ಮಗಳು ಅವಳು. ಎಲ್ಲರಿಗೂ ಗೊತ್ತು, ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ವಿದೇಶಕ್ಕೆ ಹೋಗಿದ್ದಾಗ ಅಲ್ಲಿ ವೇದಾಂತದ ಡಿಂಡಿಮವನ್ನು ಬಾರಿಸಿ ಹಿಂದೂ ಧರ್ಮದ, ಸನಾತನ ಧರ್ಮವನ್ನು ಸಾರಿದವರು. ಅಲ್ಲಿ 4 ವರ್ಷಗಳ ಕಾಲ ಅಮೇರಿಕಾದ ಭೋಗಭೂಮಿಯಲ್ಲಿ ತಿರುಗಿ ಅವರಿಗೆ ಯುರೋಪ್ ನೋಡಬೇಕು ಅಂತ ಇಷ್ಟ ಆದಾಗ ಯುರೋಪಿಗೆ ಹೋದಾಗ ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ನ ಪರಿಚಯ ಆಗಿದ್ದು. ಇದಕ್ಕಿಂತ ಮುಂಚೆ ನೊಬೆಲ್ ಜೀವನ ಹೆಂಗಿತ್ತು ಅಂತ ಅಂದರೆ, ನಾನು ಆಗಲೇ ಹೇಳಿದೆ, ಕ್ರಿಶ್ಚಿಯಾನಿಟಿ, ಆಕೆಯ ರಿಲಿಜನ್ ಕ್ರಿಶ್ಚಿಯಾನಿಟಿ ಆಗಿತ್ತು. ಆದರೆ ತುಂಬ ಅಧ್ಯಯನ, ಬ್ರಿಲಿಯಂಟ್ ಹುಡುಗಿ ಅಕ್ಕ ನಿವೇದಿತಾ. ಮಾರ್ಗರೆಟ್ ನೊಬೆಲು ಸಿಕ್ಕಾಪಟ್ಟೆ ಬ್ರಿಲಿಯಂಟು, ಆಳವಾದ ಅಧ್ಯಯನ ಮಾಡ್ತಿದ್ಲು. ಮತ್ತು ಜೊತೆಗೆ ಆಕೆಯ ತಂದೆ ಪಾದ್ರಿ ಆಗಿದ್ದವರು. ಆಕೆಯ ತಾತ ಐರ್ಲೆಂಡಿನ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಹೋರಾಡಿದವರು. ಈ ಎರಡು ಮಿಕ್ಸ್ಚರ್ ಅಂದರೆ ಆಕೆಯ ಧಾರ್ಮಿಕ ಮನೋಭಾವನೆ ಮತ್ತು ಸ್ವಾತಂತ್ರ್ಯದ ಮನೋಭಾವನೆ, ಈ ಎರಡೂ ಆಕೆಯಲ್ಲಿತ್ತು ಅಂತ. ವಿವೇಕಾನಂದರು ಇಂಥದ್ದೇ ಒಂದು ವ್ಯಕ್ತಿಯ ಹುಡುಕಾಟದಲ್ಲಿದ್ದರು. ಈ ಕಡೆ ಅಕ್ಕ ನಿವೇದಿತಾ ಕೂಡ ತನ್ನ ಎಲ್ಲೋ ಒಂದು ಕಡೆ ಕ್ರಿಶ್ಚಿಯಾನಿಟಿ ತನ್ನ
ಪ್ರಶ್ನೆಗಳಿಗೆ ತನ್ನ ಸತ್ಯದ ಹುಡುಕಾಟದಲ್ಲಿ ಉತ್ತರ ಕೊಡ್ತಿಲ್ಲ ಅನ್ಸೋಕ್ಕೆ ಶುರು ಆಯಿತು ಅಕ್ಕ ನಿವೇದಿತಾಗೆ. ಸತ್ಯದ ಹುಡುಕಾಟದಲ್ಲಿ ತನ್ನ ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗ್ತಿಲ್ಲ ಅಂತ ಆದಾಗ ಆಕೆ ಚರ್ಚಿಗೆ ಹೋಗೋದನ್ನು ಕೂಡ ಬಿಟ್ಲು. ಒಂದು ಹಂತದಲ್ಲಿ ಪಾದ್ರಿಗಳು ಯಾರು ಆಕೆಯ ಪ್ರಶ್ನೆಗೆ ಉತ್ತರ ಕೊಡ್ತಿಲ್ಲ ಅಂದಾಗ ಚರ್ಚಿಗೆ ಹೋಗೋದನ್ನು ಬಿಟ್ಲು. ಯಾರೋ ಹೇಳಿದ್ರು ಬುದ್ಧನನ್ನು ಓದು ನಿನಗೆ ಉತ್ತರ ಸಿಗಬಹುದು ಅಂತ. ಸತತವಾಗಿ 3 ವರ್ಷಗಳ ಕಾಲ ಬೌದ್ಧ ಧರ್ಮವನ್ನು ಓದಿ ಬುದ್ಧನನ್ನು ಅರ್ಥಕೊಳ್ಳೋ ಪ್ರಯತ್ನ ಮಾಡಿದ್ಲು. ಈ ಸಮಯದಲ್ಲಿ ಆಕೆಗೆ ವಿವೇಕಾನಂದರ ಪರಿಚಯ ಆಗಿದ್ದು. ವಿವೇಕಾನಂದರು ಒಂದು ಭಾಷಣ ಮಾಡೋಕ್ಕೆ ಬರ್ತಾರೆ ಇಂಗ್ಲೆಂಡಿಗೆ. ನಿವೇದಿತನೂ ಹೋಗ್ತಾಳೆ. ತುಂಬ ಈ ಥರ ಬೇರೆ ಬೇರೆ ಭಾಷಣಗಳಿಗೆ ನಿವೇದಿತ ಹೋಗ್ತಿರ್ತಾಳೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದಾ ಅಂತ. ಹಾಗೆ ವಿವೇಕಾನಂದರದು ಇದೇ ಥರ ಇರುತ್ತೆ ಅಂದ್ಕೊಂಡು ಹೋಗ್ತಾಳೆ. ಆದರೆ ನಿವೇದಿತೆಯ ಪ್ರಶ್ನೆಗಳಿಗೆ ಸಮರ್ಥವಾದ ಉತ್ತರ ನೀಡಿದ್ದ ಒಬ್ಬರೇ ಒಬ್ಬರು ವ್ಯಕ್ತಿ ಅಂದರೆ ಅದು ವಿವೇಕಾನಂದರು. ಆವಾಗ ಡಿಸೈಡ್ ಮಾಡ್ತಾಳೆ, ನನ್ನ ಸತ್ಯದ ಹುಡುಕಾಟದಲ್ಲಿ ನನಗೆ ಗುರುವಾಗಬಲ್ಲವಂಥವ್ರು ಇವರೊಬ್ಬರೇ. ಹಾಗಾಗಿ ನಾನು ವಿವೇಕಾನಂದರನ್ನ ಗುರುವಾಗಿ ಸ್ವೀಕರಿಸಿ ಅವರ ಹೇಳಿದ ಕೆಲಸವನ್ನು ಮಾಡ್ತೀನಿ ಅಂತ ಅವತ್ತೇ ಅಕ್ಕ ನಿಶ್ಚಯ ಮಾಡ್ತಾಳೆ. ನಿಶ್ಚಯ ಮಾಡಿದ್ದಷ್ಟೇ ಅಲ್ಲ, ಆಕೆ ಭಾರತಕ್ಕೆ ಬರ್ತಾಳೆ. ನನಗೆ ಗೊತ್ತು ನೀವು ಭಾರತಕ್ಕೆ ಬರ್ತಾಳೆ ಅನ್ನೋದೇನು ವಿಶೇಷ ಅಲ್ಲ ಅಂತ. ಈಗೇನು ಮೊಬೈಲ್ ಫೋನ್ ಇದೆ, ನಮಗೆ ತಕ್ಷಣಕ್ಕೆ ಕನೆಕ್ಟ್ ಆಗೋಕ್ಕೆ ಬೇರೆ ದೇಶಕ್ಕೆ ಏನು ಬೇಕಾದ್ರೂ ಇದೆ. ಆದರೆ ನಾನು ಹೇಳ್ತಾ ಇರೋದು 1900 ಅಂದರೆ 1900 1897 ಬ್ರಿಟಿಷರಿದ್ದಂಥ ಕಾಲದಲ್ಲಿ ನಿವೇದಿತಾ ಭಾರತಕ್ಕೆ ಬರೋಕ್ಕೆ ಡಿಸೈಡ್ ಮಾಡ್ತಾಳೆ. ಮಾರ್ಗರೆಟ್ ಎಲಿಜಬೆತ್ ನೊಬೆಲ್ ಹೆಂಗೆ ಭಾರತಕ್ಕೆ ಬರ್ತಾಳೆ ಅಂದರೆ ವಿವೇಕಾನಂದನ ಕೇಳ್ಕೊಳ್ತಾಳೆ, ನಾನು ಭಾರತಕ್ಕೆ ಬರ್ತೀನಿ, ನಾನು ಭಾರತೀಯರ ಸೇವೆ ಮಾಡಬೇಕು ಅಂತ. ವಿವೇಕಾನಂದರ ಮಾತುಗಳಿಂದ ಸಿಕ್ಕಾಪಟ್ಟೆ ಪ್ರಭಾವಕ್ಕೊಳಗಾಗ್ತಾಳೆ. ಭಾರತವನ್ನು ಅರ್ಥಕೋಬೇಕು, ಹಿಂದೂ ಧರ್ಮವನ್ನು ಅರ್ಥಕೋಬೇಕು, ಇಲ್ಲಿನ ಜನರ ಸೇವೆ ಮಾಡಬೇಕು ಅಂತ ತುಂಬ ಆಸೆ ಆಗುತ್ತೆ. ವಿವೇಕಾನಂದರನ್ನು ಪದೇ 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 ಕೇಳ್ತಾಳೆ. ವಿವೇಕಾನಂದರು ಬರ್ತಾ ಆಕೆಯನ್ನು ಕರ್ಕೊಂಡು ಬರಲ್ಲ, ಬೇಡ ಅಂತ ಆಕೆ ಇನ್ನೂ ತಯಾರಾಗಿಲ್ಲ ಅಂತ ಹೇಳಿ ಬಂದುಬಿಡ್ತಾರೆ. ಆಮೇಲೆ ಪದೇ ಪದೇ ಲೆಟರ್ ಬರೀತಾಳೆ ವಿವೇಕಾನಂದರಿಗೆ, ನಾನು ಭಾರತಕ್ಕೆ ಬರಬೇಕು ಅಂತ. ಒಂದು 10-12 ಲೆಟರ್ ಆದಮೇಲೆ ವಿವೇಕಾನಂದರು, 1 ವರ್ಷಗಳ ಕಾಲ ಆಗಿರುತ್ತೆ ವಿವೇಕಾನಂದರು ಬಂದು. ಅದಾದಮೇಲೆ ವಿವೇಕಾನಂದರು ಹೇಳ್ತಾರೆ, ಬಾ ನೀನು ಭಾರತಕ್ಕೆ ಬಾ ಅಂತ. ಆದರೆ ಒಂದೇ ಒಂದು ಕಂಡೀಷನ್, ನೀನು ಭಾರತಕ್ಕೆ ಬರಬೇಕು ಅಂತ ಅಂದರೆ, ಈಗಾಗಲೇ ಭಾರತಕ್ಕೆ ಬಂದವರೆಲ್ಲ ಭಾರತವನ್ನು ಬೈತಾ ಕೂತಿದ್ದಾರೆ, ನನಗೆ ಭಾರತವನ್ನು ಬೈಯೋರು ಬೇಕಾಗಿಲ್ಲ, ಭಾರತವನ್ನು ಅಪ್ಕೊಂಡು ಭಾರತೀಯತೆಯ ಗೌರವಿಸ್ತಿ ಅಂದರೆ ನೀನು ಇಲ್ಲಿ ಭಾರತೀಯರಿಗೋಸ್ಕರ ಕೆಲಸ ಮಾಡೋಕ್ಕೆ ಬರಬೇಕು, ಇಲ್ಲಾಂದರೆ ಬರಲೇಬೇಡ ಅಂತಾರೆ. ಅಕ್ಕ ನಿವೇದಿತಾ ಖಂಡಿತವಾಗ್ಲೂ ನಾನು ಭಾರತೀಯರಿಗೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಹೇಳಿ ವಿವೇಕಾನಂದರಿಗೆ ಮಾತು ಕೊಟ್ಟು ಭಾರತಕ್ಕೆ ಬರ್ತಾಳೆ. ಆಕೆ ಭಾರತಕ್ಕೆ ಬಂದಾಗ ಆಕೆಗೆ 31 ವರ್ಷ. ತುಂಬ ವರ್ಷ ಏನು ಬದುಕಿರಲಿಲ್ಲ ಅಕ್ಕ ನಿವೇದಿತಾ. ಭಾರತಕ್ಕೆ 44ನೇ ವರ್ಷಕ್ಕೆ ತೀರ್ಕೊಂಡ್ರು. ಭಾರತಕ್ಕೆ ಬಂದ ನಂತರ ಅವರು ಮಾಡಿದ ಕೆಲಸಗಳಿದೆಯಲ್ಲ, ಅದು ತುಂಬ ಅಂದರೆ ನಾವು ಅರಿತುಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಇವತ್ತು ಎಷ್ಟೇ ಹೇಳಿದ್ರು ಅಕ್ಕ ನಿವೇದಿತ ಬಗ್ಗೆ ಹೇಳೋದು ಕಡಿಮೆನೇ ಅಂತ. ನಾನು ಇದೇನು ಇದ್ರ ಹಿಂದೆ ಲೈಫ್ ಹೇಳೋದ್ನಲ್ಲ, ಅದು ನಾನು ಎಲ್ಲೋ ನಿಮಗೆ 1% ಹೇಳಿರ್ಬೋದಷ್ಟೇ. ಆಕೆ ಇದ್ರ ಹಿಂದೆನೂ ಅಂದರೆ ಭಾರತಕ್ಕೆ ಬರುವ ಹಿಂದೆನೂ ಆಕೆ ಸೇವೆಯಲ್ಲಿ ಧಾರ್ಮಿಕ ಮನೋಭಾವನೆ, ಅಲ್ಲಿ ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ದು, ಪಾದ್ರಿಗಳಿಂದ ಆಕೆಗೆ ವಿರೋಧ ಬಂದಿದ್ದು, ಚರ್ಚ್ನಿಂದ ಆಕೆಗೆ ವಿರೋಧ ಬಂದಿದ್ದು, ಈ ಎಲ್ಲ ಜೀವನ ನಾವು ಓದ್ತಾ ಹೋದರೆ ಗೊತ್ತಾಗುತ್ತೆ ಆಕೆ ಭಾರತಕ್ಕಾಗಿಯೇ ಹುಟ್ಟಿದ್ದವಳು ಅಂತ. ಅವಳ ಅಪ್ಪ ಪಾದ್ರಿ ಆಗಿದ್ದವ್ರು, ನಾನು ಅವಾಗಲೇ ಹೇಳಿದೆ, ಅವ್ರು ತೀರ್ಕೊಂತ ಒಂದು ಮಾತು ಹೇಳಿರ್ತಾರೆ, ನೀನು ಭಾರತಕ್ಕೆ ಹೋಗುವಂಥ ದಿನ ಬರುತ್ತೆ, ಆ ದಿನ ಬಂದಾಗ ಮನೆಯವ್ರು ಯಾರೂ ತಡಿಬೇಡಿ, ಆಕೆಯನ್ನು ಭಾರತಕ್ಕೆ ಹೋಗಕ್ಕೆ ಬಿಡಿ ಅಂತ. ಅಂದರೆ ಮುಂಚೆನೇ ಎಲ್ಲೋ ಡಿಸೈಡ್ ಆಗಿತ್ತು ಆಕೆ ಭಾರತಕ್ಕೆ ಬರಲೇಬೇಕಾಗಿತ್ತು ಅಂತ. ಭಾರತಕ್ಕೆ ಬರ್ತಾಳೆ. ಆದರೆ ಭಾರತಕ್ಕೆ ಬಂದ ತಕ್ಷಣ ಆಕೆ ಒಂದು ನೆನ್ಪಿಟ್ಕೊಳ್ಬೇಕು, ಆಕೆ ಭಾರತಕ್ಕೆ ಬಂದಾಗ ಇಡೀ ಭಾರತದಲ್ಲಿ ಆಕೆಗೆ ಪರಿಚಯ ಇದ್ದಿದ್ದು ವಿವೇಕಾನಂದರೊಬ್ಬರೇ. ಅಷ್ಟು ದೊಡ್ಡ ಭಾರತದಲ್ಲಿ ವಿವೇಕಾನಂದರು ಒಬ್ಬರೇ ಇದ್ದಾರೆ. ನನ್ನ ಗುರು ಹೇಳಿದರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತನ್ನ ಮನೆ, ತನ್ನ ತಂದೆ ತಾಯಿ, ತನ್ನ ಬಂಧು ಮಿತ್ರರು, ಆಕೆ ಅಲ್ಲಿ ಶಾಲೆಯನ್ನು ಪ್ರಾರಂಭಿಸಿರ್ತಾಳೆ. 18ನೇ ವಯಸ್ಸಿಗೆ ಶಾಲೆಯನ್ನು ಪ್ರಾರಂಭಿಸಿರ್ತಾಳೆ. ತನ್ನ ಶಾಲೆ ಎಲ್ಲವನ್ನೂ ಬಿಟ್ಟು ಭಾರತಕ್ಕೆ ಬರ್ತಾಳೆ. ಯಾಕೆಂದರೆ ಭಾರತೀಯರ ಸೇವೆ ಮಾಡೋಕ್ಕೆ ಅಂತ. ಭಾರತಕ್ಕೆ ಬಂದು ಬರೀ ಭಾರತಕ್ಕೆ ಬಂದುಬಿಟ್ರೆ ಆಯಿತಾ, ಭಾರತೀಯಳಾಗಬೇಕಲ್ಲ. ವಿವೇಕಾನಂದರು ಹೇಳಿರ್ತಾರೆ, ನೀನು ಭಾರತದ ಸೇವೆ ಮಾಡಬೇಕು ಅಂದರೆ ಭಾರತೀಯಳಾಗಿಯೇ ಸೇವೆ ಮಾಡಬೇಕು, ಇಂಗ್ಲೀಷ್ ತನವನ್ನು ಇಟ್ಕೊಂಡು ಕೆಲಸ ಮಾಡಬಾರ್ದು ಅಂತ. ಅವಳಿಗೊಂದು 3 ತಿಂಗಳು ಟ್ರೈನಿಂಗ್ ಕೊಡ್ತಾರೆ ವಿವೇಕಾನಂದರು. ಅಂದರೆ ಟ್ರೈನಿಂಗ್ ಅಂದರೆ ಉತ್ತರ ಭಾರತದ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗೋದು, ಭಾರತದ ಇತಿಹಾಸವನ್ನು ಹೇಳೋದು, ಭಗವದ್ಗೀತೆಯನ್ನು ಪಾಠ ಮಾಡೋದು, ಇಲ್ಲಿನ ರಾಮಾಯಣ ಮಹಾಭಾರತ, ಈ ಥರ ಬೇರೆ ಬೇರೆ ಪಾಠಗಳನ್ನು ವಿವೇಕಾನಂದರೇ ಸ್ವತಃ ನಿವೇದಿತೆಗೆ ಟ್ರೈನ್ ಮಾಡ್ತಾರೆ. ಅದಾದಮೇಲೆ ಒಂದಿನ ಆಕೆಗೆ ದೀಕ್ಷೆ ಕೊಟ್ಟು ನಿವೇದಿತಾ ಅನ್ನೋ ಹೆಸರು ಕೊಡ್ತಾರೆ. ಅಂದರೆ ನಿವೇದಿತಾ ಅಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸ್ಕೊಂಡವಳು ಅಂತ ಅರ್ಥ. ತನ್ನ ಬದುಕಿನ ಕೊನೆಯ ಕ್ಷಣದವರೆಗೂ ಅಕ್ಕ ನಿವೇದಿತಾ ಈ ಹೆಸರಿಗೆ ತಕ್ಕನಂಗೆ ಬದುಕ್ತವಳು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಾನು ಮುಂದೆ ಹೇಳ್ತೀನಿ ಆಕೆಯ ಲೈಫು. ಅಂದರೆ ನಿವೇದಿತಾ ತನ್ನ ಹೆಸರಿಗೆ ತಕ್ಕನಂಗೆ ಬದುಕಿದ್ಲು ಹೌದು, ಆದರೆ ನಿವೇದಿತಾ ಅಂತ ಹೆಸರು ಬದಲಾಯಿಸ್ಕೊಂಡ್ಬಿಟ್ರೆ ಆಗೋಗ್ಬಿಡ್ತಾ? ಭಾರತದಲ್ಲಿ ಅಂದರೆ ವೇಷ ಬದಲಾಯಿಸ್ಕೊಂಡ ತಕ್ಷಣ ಆಕೆಯ ಮನಸ್ಸು ಬದಲಾಗಬೇಕಲ್ಲ. ಹಾಗಾಗಿ ವಿವೇಕಾನಂದರು ಆಕೆಗೆ ಒಂದು ಕಂಡೀಷನ್ ಹಾಕ್ತಾರೆ, ನೀನು ಭಾರತದಲ್ಲಿ ಬದುಕಬೇಕಂದ್ರೆ, ಭಾರತೀಯ ಸೇವೆ ಮಾಡಬೇಕಂದ್ರೆ ಭಾರತದ ಹೆಣ್ಮಕ್ಳ ರೀತಿ ಬದುಕಬೇಕು ಅಂತ. ಅಂದರೆ ನೀನು ಬ್ರಹ್ಮಚಾರಿಣಿಯರು, ವಿಧವೆಯರು ಹೆಂಗೆ ಭಾರತದಲ್ಲಿ ಜೀವನ ನಡೆಸ್ತಾರೋ 4 ಗೋಡೆಗಳ ಮಧ್ಯೆ
ಬೆಳಗ್ಗೆ ಬೇಗ ಎದ್ದು ಜಪ ತಪ ಮಾಡುವಂಥದ್ದು, ನೀನೇ ನಿನ್ನ ಅಡುಗೆ ಮಾಡ್ಕೋಬೇಕು, ನೆಲದ ಮೇಲೆ ಮಲ್ಕೋಬೇಕು, ಇದೆಲ್ಲ ನಮಗೆ ತುಂಬ ಸಾಮಾನ್ಯ ಅನ್ನಿಸ್ಬೋದು. ಯಾಕೆಂದರೆ ನಾವು ಭಾರತೀಯರು ನಮ್ಗೆ ನೆಲದ ಮೇಲೆ ಮಲ್ಕೊಳ್ಳೋದು ಬಹಳ ಅಭ್ಯಾಸ ಇದೆ. ಬೇರೆ ಅಡುಗೆ ಮಾಡ್ಕೊಳ್ಳೋದೇನು ದೊಡ್ಡದಲ್ಲ, ಬೇಗ ಹೇಳೋದೇನು ದೊಡ್ಡದಲ್ಲ, ಜಪ ತಪ ದೊಡ್ಡದಲ್ಲ. ಆದರೆ ವಿದೇಶದಲ್ಲಿ ಬೆಳೆದ ಒಂದು ಹೆಣ್ಮಗಳಿಗೆ ಸಿಕ್ಕಾಪಟ್ಟೆ ಬೋಲ್ಡು ನಿವೇದಿತಾ. ವಿವೇಕಾನಂದ್ರೆ ಆಕೆನ ಸಿಂಹಿಣಿ ಅಂತ ಕರಿತಾಯಿದ್ರು. ವಿವೇಕಾನಂದರು ಲೆಟ್ರ್ ಬರಿತಾ ಒಂದು ಮಾತು ಹೇಳ್ತಾರೆ, ನನಗೆ ಭಾರತಕ್ಕೆ ಕೆಲಸ ಮಾಡೋಕ್ಕೆ ಸಾಮಾನ್ಯ ಹೆಣ್ಣು ಮಗಳು ಬೇಕಾಗಿಲ್ಲ, ನನಗೆ ಭಾರತಕ್ಕೆ ಬೇಕಾಗಿರೋದು ಸಿಂಹಿಣಿ, ಅದಕ್ಕೆ ನಿನ್ನನ್ನು ಕರೆಸ್ಕೊಳ್ತಾ ಇದ್ದೀನಿ ಅಂತ. ಅಂದರೆ ವಿವೇಕಾನಂದ್ರೆ ಸಿಂಹಿಣಿ ಅಂತ ಕರೆಯೋಷ್ಟು ಬೋಲ್ಡ್ ಇದ್ಲು ನಿವೇದಿತಾ. ಅವಳು ಭಾರತಕ್ಕೆ ಬಂದು ನಮ್ಮಂತೆ ಸಾಮಾನ್ಯವಾಗಿ ಬದುಕಿದ್ರೆ ಮಾತ್ರ ನಿನಗೆ ಭಾರತೀಯರ ಕೆಲಸ ಮಾಡೋಕ್ಕಾಗತ್ತೆ ಅಂದಾಗ ಅಕ್ಕ ಹಾಗೆ ಬದುಕ್ತಾಳೆ ಅಂತ 3-4 ತಿಂಗಳ ಕಾಲ ಹಾಗೆ ಬದುಕ್ತಾಳೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಕಡೆ ಹೇಳ್ತಾರೆ, ಅಕ್ಕ ನಿವೇದಿತಾ ಆಕೆಯ ತಪಸ್ಸು ಹೆಂಗಿತ್ತು ಅಂತಂದರೆ, ಪಾರ್ವತಿ ಹೆಂಗೆ ಈಶ್ವರನ ಪಡ್ಕೊಳ್ಳೋಕ್ಕೆ ತಪಸ್ಸು ಮಾಡ್ತಾಳೋ, ನಿವೇದಿತಾ ಹಾಗೆ ಭಾರತವನ್ನು ತನ್ನದಾಗಿಸಿಕೊಳ್ಳೋಕ್ಕೆ ಅಷ್ಟು ತಪಸ್ಸು ಮಾಡಿದ್ದಾಳೆ ಅಂತ. ಹಾಗೆ ಭಾರತದಲ್ಲಿ 3-4 ತಿಂಗಳ ತಪಸ್ಸು ಮಾಡಿದ ನಂತರ ಆಕೆ ಭಾರತದಲ್ಲಿ ಶಾಲೆಯನ್ನು ಪ್ರಾರಂಭಿಸ್ತಾಳೆ ಹೆಣ್ಣು ಮಕ್ಕಳಿಗೆ. ಮುಖ್ಯವಾದ ಅವಳು ಮೇಯ್ನ್ ಕೆಲಸ ಮಾಡೋದೇ ಅಂದರೆ, ಭಾರತಕ್ಕೆ ಬಂದ ಮೇಲೆ ಮೇಯ್ನ್ ಕೆಲಸ ಮಾಡಬೇಕಾಗಿರೋದೇ ಹೆಣ್ಮಕ್ಳಿಗೋಸ್ಕರ ಮಾಡಬೇಕಾಗಿರೋದು ವಿವೇಕಾನಂದರು ಹೇಳ್ತಾರೆ. ಹೆಣ್ಮಕ್ಳಿಗೋಸ್ಕರ ಕೆಲಸ ಮಾಡಬೇಕಾಗಿರೋದಂದರೆ ಏನು ಮಾಡಬೇಕು ಅಂತ ಯೋಚಿಸಿದಾಗ ಅಂದ್ಕೊಳ್ತಾರೆ, ಶಾಲೆ ಪ್ರಾರಂಭಿಸ್ಬೇಕಿಲ್ಲಿ ಅಂತ. ಆಗೆಲ್ಲ ಹೆಣ್ಮಕ್ಳಿಗೆ ಶಾಲೆಗೆ ಕಳ್ಸೋದಿರಲಿ, ಬಹಳ ಅಂದರೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾಯಿದ್ರು, ಬಾಲ ವಿಧವೆಯರಿರ್ತಿದ್ರು. ಒಂದೆರಡು ಶಾಲೆಗಳಿತ್ತು ಬಂಗಾಳದಲ್ಲಿ, ಬಟ್ ಅದು ಆಂಗ್ಲ ಶಾಲೆಗಳಾಗಿದ್ದರಿಂದ ಭಾರತೀಯ ಹೆಣ್ಮಕ್ಳನ್ನ ಅಲ್ಲಿ ಕಳ್ಸೋಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಿದ್ರು. ಹಾಗಾಗಿ ನಿವೇದಿತಾ ಶಾಲೆಯನ್ನು ಪ್ರಾರಂಭಿಸ್ತಾಳೆ. ಶಾಲೆ ಪ್ರಾರಂಭಿಸಿದಾಗ 3 ಜನ ಮಕ್ಕಳು ಬರೋದು. ಶಾಲೆಗೆ 3 ಜನ ಮಕ್ಕಳು ಬರ್ತಲ್ಲ, ಅದರಲ್ಲಿ 2 ಬಾಲ ವಿಧವೆಯರು, ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ಟಿರ್ತಾರೆ, ಗಂಡ ತೀರ್ಕೊಂಡಿರ್ತಾರೆ. ಅಂಥ ಬಾಲ ವಿಧವೆಯರು 2, ಒಬ್ಬಳು ಹುಡುಗಿ, 3 ಜನ ಬರ್ತಿರ್ತಾರೆ ಶಾಲೆಗೆ. ಮೊದಲು 3 ಜನ ಬರ್ತಾರೆ. ಅದಾದಮೇಲೆ ಅಕ್ಕ ನಿವೇದಿತಾ ಮಾಡೋ ಪಾಠವನ್ನು ನೋಡಿ ಇಲ್ಲಿಂದ ಆಕೆ ಭಾರತೀಯ ಸಂಸ್ಕೃತಿಗೆ ಏನು ಕೊಡುಗೆ ನೀಡ್ತಾಳೆ ಅನ್ನೋದು ಅರ್ಥ ಆಗುತ್ತೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಇಂಗ್ಲೀಷ್ ಹೆಣ್ಮಗಳು ಭಾರತಕ್ಕೆ ಬಂದು ಶಾಲೆ ತೆರೆದು ಬಂಗಾಳದ ಮಕ್ಕಳಿಗೆ ಏನು ಪಾಠ ಮಾಡಿದ್ಲಪ್ಪ ಅಂತ. ಆಕೆ ಬಂಗಾಳಿ ಕಲ್ತ್ಕೊಳ್ತಾಳೆ, ಸಂಸ್ಕೃತ ಕಲ್ತ್ಕೊಳ್ತಾಳೆ. ಈ ಎಲ್ಲವನ್ನು ಕಲಿತು ನಂತರ ಶಾಲೆ ಪ್ರಾರಂಭಿಸ್ತಾಳಲ್ಲ, ಅದು ಅಂದರೆ ಆ ಶಾಲೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ, ನಂಗೆ ಗೊತ್ತು, ಒಂದೇ ಮಾತ್ರ ನಾವು ಈಗಲೂ ಪೂರ್ಣ ಹೇಳಲ್ಲ ಶಾಲಾ ಕಾಲೇಜುಗಳಲ್ಲಿ. ಪೂರ್ಣ ಹೇಳಿದ್ರೆ ಎಲ್ಲೋ ಒಂದು ಮತದವ್ರಿಗೆ ಬೇಜಾರಾಗತ್ತೆ, ಕೋಟಿ ಕಂಠ ಅಂತ ದೇವರ ರೂಪ ಬರುತ್ತೆ. ಹಾಗಾಗಿ ಯಾರು ಪೂರ್ಣ ಹೇಳೋದೆಲ್ಲ ಮೊದಲ ಪ್ಯಾರಾಗ್ರಾಫು ಲಾಸ್ಟ್ ಪ್ಯಾರಾಗ್ರಾಫ್ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ. ಆಗ ಒಂದೇ ಮಾತರಂ ಅಂದರೆ ಹೊಡಿತಿದ್ದಂಥ ಕಾಲ ಬ್ರಿಟಿಷರು. ಅಂಥ ಸಮಯದಲ್ಲಿ ಅಕ್ಕ ನಿವೇದಿತಾ ತನ್ನ ಶಾಲೆಯಲ್ಲಿ ಪ್ರತಿನಿತ್ಯ ಪೂರ್ಣ ಒಂದೇ ಮಾತರಂ ಹೇಳಿಸ್ತಾ ಇದ್ಲು ಮಕ್ಕಳಿಗೆ. ಅಷ್ಟೇ, ಅದಕ್ಕೋಸ್ಕರ ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ಬಿಟ್ಟು ಅಕ್ಕ ನಿವೇದಿತಾ ಬೇರೆಯವ್ರ ಥರ ಅಲ್ಲ, ವಿದೇಶಿ ಹೆಣ್ಮಗಳಲ್ಲ, ಆಕೆ ನಮ್ಮವಳೆ ಅಂತ ಒಂದು ಅಜ್ಜಿ ಆಕೆಗೆ ತುಂಬ ಖುಷಿಯಿಂದ ಹೇಳಿ ತನ್ನ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಆ ಅಜ್ಜಿ ಕಳಿಸ್ಕೊಡ್ತಾಳೆ. ಇದಾದ ನಂತರ ಆಕೆ ಶಾಲೆ ಬೆಳೀತಾ ಹೋಗುತ್ತೆ. ಒಂದು ಎಕ್ಸಾಂಪಲ್, ಆಕೆ ಶಾಲೆ ಪಾಠ ಹೆಂಗಿರ್ತಿತ್ತು ಅಂದರೆ, ಒಂದಿನ ಅಕ್ಕ ನಿವೇದಿತಾ ಕೇಳ್ತಾಳೆ ಮಕ್ಕಳಿಗೆ, ಭಾರತದ ರಾಣಿ ಯಾರು? ಮಕ್ಕಳೆಲ್ಲ ಹೇಳ್ತಾರೆ, ಭಾರತದ ರಾಣಿ ವಿಕ್ಟೋರಿಯಾ ಅಂತ. ಯಾಕೆಂದರೆ ಅವಾಗ ನಮ್ಮನ್ನು ಆಳ್ತಿದ್ದಿದ್ದು ಬ್ರಿಟಿಷರಲ್ಲ. ರಾಣಿ ವಿಕ್ಟೋರಿಯಾ ಭಾರತದವಳು ಅಂತ. ಅಕ್ಕನ ಮುಖ ಎಲ್ಲ ಕೆಂಪಾಗ್ಬಿಡುತ್ತೆ. ಏನು ಭಾರತದ ರಾಣಿ ವಿಕ್ಟೋರಿಯಾನಾ? ರಾಣಿ ವಿಕ್ಟೋರಿಯಾ ಭಾರತದ ರಾಣಿ ಹೆಂಗಾಗ್ತಾಳೆ? ಅವಳು ಇಂಗ್ಲೆಂಡಿನ ರಾಣಿ. ಭಾರತದ ರಾಣಿ ಸೀತೆ, ಭಾರತದ ರಾಣಿ ಸಾವಿತ್ರಿ ಅಂತ ಮಕ್ಕಳಿಗೆ ಪಾಠ ಮಾಡಿ ಸೀತೆ ಸಾವಿತ್ರಿಯರ ಜೀವನವನ್ನು ತಿಳಿಸ್ಕೊಡೋದು ಅಕ್ಕ ನಿವೇದಿತಾ. ನಮ್ಮ ಶಾಲೆಗಳಲ್ಲಿ ಅಕ್ಕ ನಿವೇದಿತಾ ಸೀತೆ ಸಾವಿತ್ರಿಯರ ಜೀವನವನ್ನು ಮಕ್ಕಳಿಗೆ ಹೇಳ್ಕೊಡ್ತಾ ಇರ್ತಾಳೆ. ಈ ಬದಲಾವಣೆಯನ್ನು ನೋಡಿ ಬಂಗಾಳದ ತುಂಬ ಮಕ್ಕಳು ಆಕೆಯ ಶಾಲೆಗೆ ಬರೋಕ್ಕೆ ಶುರು ಮಾಡ್ತಾರೆ. ಈಗಲೂ ಅಕ್ಕ ನಿವೇದಿತಾ ಸ್ಕೂಲ್ ಇದೆ. ಅವಳು ಎಲ್ಲಿ ಶಾಲೆ ಪ್ರಾರಂಭಿಸಿದ್ಲೋ ಅಲ್ಲೇ ಅಲ್ಲಿಂದ ಸ್ವಲ್ಪ ಮುಂದೆ ಬಂಗಾಳದಲ್ಲಿ ಅಕ್ಕ ನಿವೇದಿತಾ ಸ್ಕೂಲ್ ಈಗಲೂ ಇದೆ. ಈಗಲೂ ಭಾರತೀಯ ಶಿಕ್ಷಣ ಅಲ್ಲಿ ಹಾಗೇ ನೀಡ್ತಾ ಇದ್ದಾರೆ. ಹೆಣ್ಮಕ್ಳು 300-350 ಜನ ಇದ್ದಾರೆ. 3 ಜನರಿಂದ ಶುರುವಾಗಿದ್ದ ಸ್ಕೂಲು 300-350 ಜನವರೆಗೂ ಈಗಲೂ ಶಾಲೆ ಅಷ್ಟೇ ಚೆನ್ನಾಗಿ ನಡೀತಾ ಇದೆ. ಅಕ್ಕ ನಿವೇದಿತಾ ಅಂದರೆ ಭಾರತಕ್ಕೆ ಬಂದು ಶಾಲೆ ಶುರು ಮಾಡಿ ಸ್ವಲ್ಪ ದಿನಗಳ ನಂತರ ಅವಳನ್ನ ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾರೆ ಒಂದಷ್ಟು ಜನ. ಅಂದರೆ ಒಂದು ಇಂಗ್ಲೀಷ್ ಲೇಡಿ ಭಾರತಕ್ಕೆ ಬಂದು ಭಾರತೀಯರ ಸೇವೆ ಮಾಡ್ತಿದ್ದಾಳೆ ಅಂತ ಅಂದರೆ ಎಲ್ಲೋ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಒಬ್ಬ ಜರ್ನಲಿಸ್ಟ್ ಬಂದು ಕೇಳ್ತಾನೆ, ನೀವು ನಿಮ್ಮ ಶಾಲೆಯಲ್ಲಿ ಏನು ಹೇಳ್ಕೊಳ್ತೀರ ಮಕ್ಕಳಿಗೆ ಅಂತ. ಅಕ್ಕ ನಿವೇದಿತಾ ಹೇಳ್ತಾಳೆ, ನಾನು ಯಾವ ಭಾಷೆ ಹೇಳ್ಕೊಡ್ತೀರಾ ಅಂತ ಕೇಳ್ತಾನೆ ಅವನು. ಇಂಗ್ಲೀಷ್ ಇರಬಹುದು, ಇಂಗ್ಲೀಷ್ ಲೇಡಿ ಇಂಗ್ಲೀಷ್ ತಾನೇ ಹೇಳ್ಕೊಡೋದು ಅನ್ನೋ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಆದರೆ ಅಕ್ಕ ಹೇಳ್ತಾಳೆ, ಬಂಗಾಳಿ ಹೇಳ್ಕೊಡ್ತೀನಿ, ಒಂದು 3 ವರ್ಷದ ನಂತರ ಮಕ್ಕಳಿಗೆ ಸಂಸ್ಕೃತ ಹೇಳ್ಕೊಡ್ತೀನಿ, ಅದಾಗಿ ಬೇಕು ಅಂತಾದರೆ ಇಂಗ್ಲೀಷ್ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತೀನಿ, ಇಲ್ಲಾಂದರೆ ನಾನು ಇಂಗ್ಲೀಷ್ ಶಿಕ್ಷಣ ಕೊಡೋಕ್ಕೆ ಹೋಗಲ್ಲ ಅಂತ. ಅಂದರೆ ಭಾರತವನ್ನು
ತನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದವಳು ಅಕ್ಕ ನಿವೇದಿತ ಅಂತ. ಯಾವ ಬುಕ್ಕನ್ನು ಮಕ್ಕಳಿಗೆ ಹೇಳ್ಕೊಡ್ತೀರಾ ಅಂದರೆ ಆಕೆ ಹೇಳ್ತಾಳೆ, ರಾಮಾಯಣ, ಮಹಾಭಾರತ ಮತ್ತು ಭಾರತದ ಇತಿಹಾಸವನ್ನು ಪಾಠ ಮಾಡ್ತೀನಿ ಶಾಲೆಯಲ್ಲಿ, ನಾನು ಬೇರೆ ಪಾಠ ಮಾಡಲ್ಲ ಅಂತ. ಇಷ್ಟರ ಮಟ್ಟಿಗೆ ಭಾರತೀಯಳಾಗಿದ್ದವಳು ಅಕ್ಕ ನಿವೇದಿತ. ರವೀಂದ್ರನಾಥ್ ಟಾಗೋರ್ ಎಲ್ಲರಿಗೂ ಗೊತ್ತು, ರಾಷ್ಟ್ರಕವಿ. ರವೀಂದ್ರನಾಥ್ ಟಾಗೋರ್ಗೆ ಅಕ್ಕ ನಿವೇದಿತೆಯನ್ನು ನೋಡಿ ಭಾಳ ಖುಷಿಯಾಗತ್ತೆ. ಭಾರತಕ್ಕೆ ಬರ್ತಿದ್ದಂಗೆ ವಿವೇಕಾನಂದರು ರವೀಂದ್ರನಾಥ್ ಟಾಗೋರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವರಿಬ್ಬರು ಪರಿಚಯ ಆಗತ್ತೆ. ಮುಂದೊಂದು ದಿನ ರವೀಂದ್ರನಾಥ್ ಟಾಗೋರ್ ಕೇಳ್ತಾರೆ, ನನ್ನ ಮಗಳಿಗೆ ಇಂಗ್ಲೀಷ್ ಹೇಳ್ಕೊಡ್ತೀಯಾ ಅಂತ ಅಕ್ಕ ನಿವೇದಿತೆಯನ್ನು ಕೇಳ್ತಾರೆ. ಅಂದರೆ ಇಂಗ್ಲೀಷ್ ಹುಡುಗಿ ಅಲ್ಲ, ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಹೇಳ್ಕೊಡ್ಬೋದು ಅಂತ ರವೀಂದ್ರನಾಥ್ ಟಾಗೋರ್ಗೂ ಅನಿಸಿರುತ್ತೆ. ಅಲ್ಲಿವರೆಗೂ ನಿವೇದಿತೆಯ ವ್ಯಕ್ತಿತ್ವ ಏನು ಅನ್ನೋದು ಅವ್ರಿಗೂ ಅರ್ಥ ಆಗಿರಲ್ಲ. ಕೇಳ್ತಾರೆ, ಅಕ್ಕಂಗೆ ಕೋಪ ಬಂದ್ಬಿಡುತ್ತೆ. ನಾನು ಇಂಗ್ಲೆಂಡಿಂದ ಇಲ್ಲಿ ಬಂದಿರೋದು ಆಂಗ್ಲ ಭಾಷೆ ಮತ್ತು ಆಂಗ್ಲ ಸಂಸ್ಕೃತಿಯನ್ನು ಎಲ್ಲರಿಗೂ ಹೇಳ್ಕೊಡೋಕ್ಕಲ್ಲ, ಭಾರತವನ್ನು ಅರ್ಥಕೊಂಡು ಭಾರತೀಯ ಸಂಸ್ಕೃತಿಯನ್ನು ಪ್ರತಿನಿಧಿಸೋಕ್ಕೆ ನಾನು ಭಾರತಕ್ಕೆ ಬಂದಿದ್ದೀನಿ ಹೊರತು ಆಂಗ್ಲ ಸಂಸ್ಕೃತಿಯನ್ನು ಹೇಳ್ಕೊಡೋಕ್ಕಲ್ಲ. ನಿಮ್ಮ ಮಗಳಿಗೆ ಫಸ್ಟು ಬಂಗಾಳಿ ಹೇಳ್ಕೊಡಿ, ಆಮೇಲೆ ಆಕೆಗೆ ಬೇಕಾದರೆ ಇಂಗ್ಲೀಷ್ ಹೇಳ್ಕೊಡಿ, ಆಕೆಯನ್ನು ಯುರೋಪಿಯನ್ನಳಾಗಿ ಮಾಡಬೇಡಿ ಅಂತ ರವೀಂದ್ರನಾಥ್ ಟಾಗೋರ್ಗೆ ಹೇಳೋದು ಅಕ್ಕ ನಿವೇದಿತ ಅಂತ. ಅಂದರೆ ನಮಗೆ ಭಾರತೀಯರಿಗೆ ಕೇಳಿದರೆ ಹೇಳ್ಕೊಟ್ಬಿಟ್ಟಿರ್ತಿದ್ರೇನೋ ರವೀಂದ್ರನಾಥ್ ಟಾಗೋರ್ ಕೇಳ್ತಿದ್ದಾರೆ ಅಂತ, ಆದರೆ ಅಕ್ಕ ನಿವೇದಿತ ತಪ್ಪು ಮಾಡಲಿಲ್ಲ ಅಂತ. ಇಷ್ಟರ ಮಟ್ಟಿಗೆ ಭಾರತೀಯಳಾಗಿದ್ದವಳು ಅಕ್ಕ ನಿವೇದಿತ. ಭಾರತೀಯ ಸಂಸ್ಕೃತಿ ಅಂದರೆ ನಮ್ಮಲ್ಲೊಂದು ಆವಾಗೊಂದು ತಲೆನಲ್ಲಿ ಇತ್ತಲ್ಲ, ಅಂದರೆ ಇಂಗ್ಲೀಷ್ ಕಲಿತ್ರೆ ಮಾತ್ರ ಇದಾಗೋದು, ಈಗಲೂ ಅದಿದೆ. ಆಗ ಅದೊಂದು ಬೀಜ ಬಿತ್ತಿದ್ರಲ್ಲ, ಇಂಗ್ಲೀಷ್ ಶಿಕ್ಷಣ ಕಲಿಬೇಕು, ಮಾಡ್ರನ್ ಎಜುಕೇಷನ್ ಬೇಕು ಅಂತ. ಈ ಎಲ್ಲದರ ಜೊತೆಗೆ ಭಾರತೀಯ ಸಂಸ್ಕೃತಿ ಎಷ್ಟು ಇಂಪಾರ್ಟೆಂಟು ಶಾಲೆಯಲ್ಲಿ ಅನ್ನೋದನ್ನು ಅಕ್ಕ ನಿವೇದಿತ ಪ್ರಯೋಗದ ಮೂಲಕ ತೋರಿಸ್ತಾ ಇದ್ಲು. ಅಕ್ಕ ನಿವೇದಿತ ಹೇಳ್ತಾಳೆ, ನಾನು ಮಾಡ್ರನ್ ಎಜುಕೇಷನ್ ಕೊಡ್ತೀನಿ ಮಕ್ಕಳಿಗೆ, ಆದರೆ ನಾಟ್ ಎಟ್ ದ ಕಾಸ್ಟ್ ಆಫ್ ರಿಲಿಜನ್, ನಾಟ್ ಎಟ್ ದ ಕಾಸ್ಟ್ ಆಫ್ ಸ್ಪಿರಿಚುಯಾಲಿಟಿ ಅಂತ. ಅಂದರೆ ಧರ್ಮ ಮತ್ತು ಆಧ್ಯಾತ್ಮಿಕತೆಯನ್ನು ಎಲ್ಲೋ ಒಂದು ನಾಶ ಮಾಡಿ ನನ್ನ ಮಕ್ಕಳಿಗೆ ಇದು ಮಾಡ್ರನ್ ಎಜುಕೇಷನ್ನ ಕೊಡಲ್ಲ, ಯಾವತ್ತೂ ಇದೇ ಬೇಸ್ ಆಗಿರಬೇಕು ಅಂತ. ನಮ್ಮಲ್ಲಿ ಮೋಸ್ಟ್ಲಿ ನಮ್ಮ ಶಿಕ್ಷಣದಲ್ಲೂ ಈಗಲೂ ಅದೇ ಎಲ್ಲೋ ಕೊರತೆ ಆಗ್ತಿರೋದು ಅಂತ. ನಾವು ಭಾರತೀಯತೆಯನ್ನು, ಸನಾತನ ಧರ್ಮವನ್ನು ಬೇಸಾಗಿಟ್ಕೊಂಡು ನಾವು ಏನೇ ಕಲ್ತರೂ ಅದಕ್ಕೆ ಅದರ ಬೇಸ್ ಇರುತ್ತೆ, ನಾವೆಲ್ಲೂ ಆ ಕಡೆ ಈ ಕಡೆ ದಾರಿ ತಪ್ಪಲ್ಲ. ಆದರೆ ಆಗ್ತಿರೋ ತಪ್ಪೇ ಅದು. ನಮಗೆ ಸನಾತನ ಧರ್ಮದ ಬೇಸ್ ಇಲ್ಲ, ಏನೂ ಇಲ್ಲ, ನಮಗೆ ಮಾಡ್ರನ್ ಎಜುಕೇಷನು ಟೆಕ್ನಾಲಜಿ ಬಂದ ತಕ್ಷಣ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತೀವಿ. ಈ ತಪ್ಪು ಆಗಬಾರ್ದು ಅನ್ನೋದನ್ನು ಆಗಲೇ ಅಕ್ಕ ನಿವೇದಿತ ಹೇಳಿದ್ಲು. ಅಕ್ಕ ನಿವೇದಿತ ಇಷ್ಟರ ಮಟ್ಟಿಗೆ ಭಾರತವನ್ನು ಅರ್ಥಕೊಂಡಿದ್ಲು ಅನ್ನೋದೇ ಆಶ್ಚರ್ಯ. ನಮಗೆ ನಿಮಗೇನೆ ಅರ್ಥ ಆಗಲ್ಲ. ಇನ್ನೂ ಒಂದು ಎಕ್ಸಾಂಪಲ್ ಅಂದರೆ ಭಾರತವನ್ನು ಹೆಂಗೆ ಅರ್ಥಕೊಂಡಿದ್ಲು ಅಂದರೆ, ನಮಗೆಲ್ಲ ಕಾಳಿ ಆರಾಧನೆ ಅಂದರೆ ಕಷ್ಟ. ಕಾಳಿ ರಾಮಕೃಷ್ಣರನ್ನು ಯಾರು ಅಂದರೆ ಸಾತ್ವಿಕ ಸ್ವಭಾವದ ದೇವರುಗಳನ್ನು ನಾವೆಲ್ಲ ಆರಾಧಿಸೋರು, ಕಾಳಿಯ ಆರಾಧನೆ ಅಂದ ತಕ್ಷಣ ನಮಗೊಂಥರ ಕೆಲವೊಂದು ಸಲ ಈ ನಮ್ಮ ಜನರಲ್ಲೇ ಒಂಥರ ಗಾಬರಿ ಆಗುತ್ತೆ. ಆದರೆ ಅಕ್ಕ ಕಾಳಿಯನ್ನು ಆರಾಧನೆ ಮಾಡ್ತಿದ್ದಿದ್ದು ಅಷ್ಟೇ ಅಲ್ಲ, ಆರಾಧನೆ ಅಂದರೆ ಪೂಜೆ ಅಂತಲ್ಲ, ಕಾಳಿಯನ್ನು ಸಾಕ್ಷಾತ್ಕರಿಸಿಕೊಂಡಿದ್ಲು ಅಂತ. ವಿವೇಕಾನಂದರು ಹೇಳ್ತಾರೆ ಒಳಗೆ, ಕಾಳಿಯ ಧ್ಯಾನ ಮಾಡು, ಕರಾಳ ರೂಪಿ ಕಾಳಿಯನ್ನು ಅರ್ಚಿಸು, ಮೃತ್ಯುವನ್ನು ಅರ್ಚಿಸು ಅಂತ ವಿವೇಕಾನಂದರು ಹೇಳಿರ್ತಾರೆ. ಕಾಳಿನ ಎಷ್ಟರ ಮಟ್ಟಿಗೆ ಸಾಕ್ಷಾತ್ಕಾರ ಮಾಡ್ಕೊತಾಳೆ ಅಂತ ಅಂದರೆ, ಕಾರ್ಮೋಡವನ್ನು ನೋಡಿ ಕಾಳಿ ಕಾಳಿ ಅಂತ ತಲೆ ತಿರುಗಿ ಬೀಳ್ತಾ ಇರ್ತಾಳಂತೆ ಅಕ್ಕ. ಅಂದರೆ ಆಕೆಗೆ ದರ್ಶನ ಆಗ್ತಾನೆ ಇತ್ತು ಅಂತ ಕಾಳಿದು. ನಾನು ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಅಕ್ಕ ನಿವೇದಿತೆಗೆ ಅಂದರೆ ಅವಳು ವಿದೇಶಿಯಳು, ಬಿಳಿಯಳು ಅನ್ನೋ ಕಾರಣಕ್ಕೆ ಬಂಗಾಳದಲ್ಲಿ ಕಾಳಿ ಘಾಟ್ಗಾಗಲಿ ದಕ್ಷಿಣೇಶ್ವರಕ್ಕಾಗಲಿ ಎಂಟ್ರಿ ಇರಲಿಲ್ಲ. ಆಕೆ ತನ್ನ ಜೀವನದ ಕೊನೆಯ ದಿನದವರೆಗೂ ಕಾಳಿಘಾಟಿಗೂ ಹೋಗಲಿಲ್ಲ, ಅಂದರೆ ದೇವಸ್ಥಾನದ ಒಳಗೆ ದಕ್ಷಿಣೇಶ್ವರ ದೇವಸ್ಥಾನದ ಒಳಗೂ ಹೋಗಲಿಲ್ಲ, ಕಾಳಿಯ ದೇವಸ್ಥಾನದ ಒಳಗೂ ಹೋಗಲಿಲ್ಲ. ಆದರೆ ಕಾಳಿ ಆಕೆಗೆ ಸಾಕ್ಷಾತ್ಕಾರವಾಗಿದ್ಲು ಅಂತ. ಅಕ್ಕ ನಿವೇದಿತ ಒಂದು ಬುಕ್ ಬರೀತಾಳೆ, ಕಾಳಿ ದ ಮದರ್ ಅಂತ. ಅದರಲ್ಲಿ ಕಾಳಿಯನ್ನು ಹೆಂಗೆ ಎಷ್ಟು ವೈಭವ ಇದೆ ಕಾಳಿಯದ್ದು ಅಂತ ತಿಳಿಸ್ತಾಳೆ ಅಂತಂದರೆ, ನನಗೂ ಕಾಳಿ ಅರ್ಥ ಆಗಿದ್ದು ಅಕ್ಕ ನಿವೇದಿತೆ. ವಿದೇಶಿಯಳಾಗಿ ವಿದೇಶದಿಂದ ಬಂದ ಭಾರತೀಯ ಅಕ್ಕ ನಿವೇದಿತೆ ಪುಸ್ತಕ ಓದಿದ್ಮೇಲೆ ನನಗೂ ಕಾಳಿ ಯಾರು ಅನ್ನೋದು ಅರ್ಥ ಆಗಿದ್ದು ಅಂತ. ಅಂದರೆ ಆಕೆ ಹೇಳ್ತಾಳೆ, ನಿಮ್ಮಲ್ಲಿ ಕಾಳಿ ಎಷ್ಟರ ಮಟ್ಟಿಗೆ ಆವಿರ್ಭವಿಸಿದೆಯೋ ನನ್ನಲ್ಲೂ ಅಷ್ಟರ ಮಟ್ಟಿಗೆ ಆವಿರ್ಭವಿಸಿದೆ. ಈ ಜೀವನ ಏನು ಅಂತ ಅಂದರೆ ಕಾಳಿ ಜೊತೆ ಆಟಾಡೋ ಆಟ ಅಂತ. ಅಂದರೆ ಕಾಳಿಯನ್ನು ಎಲ್ಲೋ ಅರ್ಥಕೊಂಡ್ಬಿಟ್ಟಿದ್ಲು ಅಕ್ಕ ನಿವೇದಿತ, ನಮಗದು ಸಾಧ್ಯವೇ ಆಗಲ್ಲ ಅಂತ. ಅದಕ್ಕೆ ನಾನು ಹೇಳೋದು, ಭಾರತೀಯರಿಗಿಂತ ಹೆಚ್ಚಾಗಿ ಭಾರತೀಯಳಾಗಿದ್ದವಳು ನಿವೇದಿತ, ಸೋದರಿ ನಿವೇದಿತ. ಅವಳು ಆ ಭಾರತೀಯ ಸಂಸ್ಕೃತಿಯನ್ನು ಎಷ್ಟು ಗೌರವಿಸ್ತಾ ಇದ್ಲು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ, ಒಂದು ಸತಿ ಕಾಲೇಜ್ ಸ್ಟೂಡೆಂಟ್ಸ್ ಆಕೆಯನ್ನು ಬರ್ತಾರೆ. ಅಕ್ಕ ನಿವೇದಿತ ಸಿಕ್ಕಾಪಟ್ಟೆ ಸಖತ್ತಾಗಿ ಭಾಷಣ ಮಾಡ್ತಿದ್ಲು. ಎಲ್ಲ ಭಾರತದಾದ್ಯಂತ ಓಡಾಡಿ, ಒಂದಿನ ಮುಂಬೈ, ಒಂದಿನ ಪುಣೆ, ಹೀಗೆ ಬೇರೆ ಬೇರೆ ಮದ್ರಾಸ್ಗೂ ಹೋಗ್ತಿದ್ಲು ಅಕ್ಕ ನಿವೇದಿತ. ದೇಶದ ಬೇರೆ ಬೇರೆ ಭಾಗಗಳಿಗೆ ತಿರುಗಾಡ್ತಿದ್ಲು. ಯುವಕರನ್ನು ಸ್ವಾತಂತ್ರ್ಯದ ಹೋರಾಟಕ್ಕೆ ಕರಿಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಆಕೆಯನ್ನು ಭಾಷಣಕ್ಕೆ ಕರಿತಾಯಿದ್ರು. ಮುಂಬೈನಲ್ಲಿ ಒಂದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಬರುತ್ತೆ ಅಕ್ಕನ ಹತ್ರ, ಕಾಲೇಜ್ ಸ್ಟೂಡೆಂಟ್ಸ್ ಅವ್ರದ್ದು.
ಅಕ್ಕ ನಾನು ನಿಮಗೆ ಸ್ಪೋರ್ಟ್ಸ್ ಡೇ ಮಾಡ್ತಾಯಿದ್ದೀವಿ ಕಾಲೇಜಲ್ಲಿ, ನೀನು ದಯಮಾಡಿ ನಮ್ಮ ಕಾಲೇಜಿಗೆ ಸ್ಪೋರ್ಟ್ಸ್ ಡೇಗೆ ಗೆಸ್ಟಾಗಿ ಬರಬೇಕು ಅಂತ. ಅಕ್ಕ ನಿವೇದಿತಂಗೆ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡುತ್ತೆ. ಖಂಡಿತ ಬರ್ತೀನಿ, ಯುವಕರು ಸಿಕ್ಕಿದ್ರೆ ಬಿಡೋಕ್ಕಾಗತ್ತಾ, ಸ್ವಾತಂತ್ರ್ಯದ ಹೋರಾಟದ ಟೈಮು, ಯುವಕರನ್ನ ಸಿಕ್ಕರೆ ಬಿಡೋಕ್ಕಾಗತ್ತಾ ಅಂತ ಅಕ್ಕನು ಖಂಡಿತ ಬರ್ತೀನಿ, ಯಾವ ಸ್ಪೋರ್ಟ್ಸ್ ಆಡಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಮಕ್ಕಳು ಹೇಳ್ತಾರೆ ಕ್ರಿಕೆಟ್ ಅಂತ. ಅಕ್ಕಂಗೆ ಕೋಪ ಬಂದುಬಿಡತ್ತೆ. ಇಂಗ್ಲೆಂಡ್ನಲ್ಲಿ ಟೈಮ್ ಪಾಸಿಗೋಸ್ಕರ ಆಡೋ ಅಂಥ ಕ್ರಿಕೆಟ್ ಆಟನ ನೀವು ಇಲ್ಲಿ ಆಡ್ತಾ ಇದ್ದೀರಾ ಅಂದರೆ ನಾನು ಖಂಡಿತ ಬರಲ್ಲ. ಭಾರತದಲ್ಲಿ ಭಾರತೀಯ ಆಟ, ದೇಸಿ ಆಟ ಆಡಿಸ್ತೀರಾ ಅಂದರೆ ಮಾತ್ರ ನಿಮ್ಮ ಸ್ಪೋರ್ಟ್ಸ್ ಡೇಗೆ ಬರ್ತೀನಿ ಅಂತ ಹೇಳ್ತಾಳೆ. ಹುಡುಗರು ಕಮ್ಮಿ ಇಲ್ಲ, ಅಕ್ಕ ನಿವೇದಿತನ ಕರೆಸಲೇಬೇಕು ಅಂತ ವಾಪಸ್ ಮುಂಬೈಗೆ ಹೋಗಿ ಕಾಲೇಜಲ್ಲಿ ಅಸೋಸಿಯೇಷನಲ್ಲೆಲ್ಲ ಮಾತಾಡಿ ನಾವು ಕಬಡ್ಡಿ ಆಡಿಸ್ತೀವಿ, ಬೇರೆ ದೇಸಿ ಆಟವನ್ನು ಆಡಿಸ್ತೀವಿ ಅಂತ ಡಿಸೈಡ್ ಮಾಡಿ ಅಕ್ಕ ನಿವೇದಿತೆಯನ್ನು ಭಾಷಣಕ್ಕೆ ಕರೀತಾರೆ. ಅಂದರೆ ಇಷ್ಟರ ಮಟ್ಟಿಗೆ ಅಕ್ಕ ನಿವೇದಿತ ಭಾರತೀಯಳಾಗಿದ್ಲು ಅಂತ. ನಮಗೆ ಸಾಧ್ಯ ಇಲ್ಲ, ನಾವೇ ಕ್ರಿಕೆಟಿಗೆ ಕರೆದ್ರೆ ಹೋಗ್ಬಿಡ್ತೀವೇನೋ, ಆದರೆ ಅಕ್ಕ ನಿವೇದಿತ ಹಂಗಿರಲಿಲ್ಲ ಅಂತ. ಅಕ್ಕಂಗೆ ಸಿಸ್ಟರ್ ನಿವೇದಿತ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ. ಇಂಗ್ಲೆಂಡಿಂದ ಬಂದ ಹೆಣ್ಮಗಳಲ್ಲ, ಸಿಸ್ಟರ್ ಅಂತಲೇ ಕರೆಯೋದ್ರು, ಆದರೆ ಸಿಸ್ಟರ್ ಅಂತ ಕರೆದ್ರೆ ಆಗ್ತಿರ್ಲಿಲ್ಲ ಅಕ್ಕಂಗೆ. ಅಕ್ಕ ಯಾವಾಗಲೂ ಹೇಳೋಳು, ಸಿಸ್ಟರ್ ಅಂತ ಕರಿಬೇಡಿ, ಭಗಿನಿ ಅಂತ ಕರೀರಿ. ನನ್ನನ್ನು ಬಂಗಾಳದಲ್ಲಿ ಭಗಿನಿ ಅಂದರೆ ಅಕ್ಕ, ಕನ್ನಡದಲ್ಲೂ ಹಂಗೆ ಕರೀತಾರೆ, ಭಗಿನಿ ನಿವೇದಿತ ಅಂತ ಕರೀರಿ, ಯಾರೂ ನನ್ನನ್ನು ಸಿಸ್ಟರ್ ನಿವೇದಿತ ಅಂತ ಕರಿಬೇಡಿ ಅಂತ. ಆಮೇಲೆ ಒಂದು ಸತಿ ಮೇದಿನಿಪುರ ಅಂತ ಇನ್ನೊಂದು ಕಡೆ ಭಾಷಣಕ್ಕೆ ಹೋಗ್ತಾಳಕ್ಕ. ತುಂಬ ಓಡಾಡ್ತಾ ಇರ್ತಾಳೆ ಭಾಷಣಕ್ಕಾಗಿ. ಮೇದಿನಿಪುರದ ರೈಲ್ವೆ ಸ್ಟೇಷನ್ಗೆ ಹೋಗಿ ಇಳಿತಾಳೆ. ಸಿಕ್ಕಾಪಟ್ಟೆ ಜನ ಎಲ್ಲರೂ ಅಕ್ಕನಿಗಾಗಿ ಅಕ್ಕನ ಸ್ವಾಗತ ಮಾಡಬೇಕು ಅಂತ ಕಾಯ್ತಾ ನಿಂತಿರ್ತಾರೆ. ಅಕ್ಕನ ನೋಡಿ ಖುಷಿಯಾಗಿ, ಇಂಗ್ಲೀಷ್ ಲೇಡಿ ಎಲ್ಲ ಉದ್ದ ಗೌನು ಅವಳು ಹಾಕ್ಕೊಳ್ತಾ ಇದ್ದಿದ್ದು, ವೈಟ್ ಕಲರ್ ಉದ್ದ ಗೌನು. ನೋಡಿದ ತಕ್ಷಣ ಬಿಳಿ ಡ್ರೆಸ್ಸಲ್ಲಿರೋ ಸರಸ್ವತಿ ಅಂತಲೇ ಅನ್ನಿಸ್ತದ್ಲು, ಅಷ್ಟು ಚೆಂದ ಕಾಣಿಸ್ತದ್ಲು. ನೋಡಿದ ತಕ್ಷಣ ಖುಷಿಯಾಗಿ ಹೋಗ್ಬಿಡುತ್ತೆ. ಜನರಿಗೆಲ್ಲ ಏನೋ ಅಂದರೆ ಅಕ್ಕನಿಗೆ ಇಂಗ್ಲೀಷಲ್ಲಿ ಹೇಳಿದ್ರೆ ಖುಷಿ ಆಗುತ್ತೇನೋ ಅನ್ನೋ ಕಾರಣಕ್ಕೆ ಎಲ್ಲರೂ ಜನ ಹಿಪ್ ಹಿಪ್ ಹುರ್ರೆ ಅಂತ ಕೂತ್ಕೊಳ್ತಾರೆ ಅಕ್ಕನ ನೋಡಿದ ತಕ್ಷಣ. ಅಕ್ಕಂಗೆ ಒಂದೇ ಕ್ಷಣ ಗಾಬರಿ ಆಗ್ಬಿಡತ್ತೆ, ಎಲ್ಲಿ ಬಂದಪ್ಪ ನಾನು, ವಿದೇಶಕ್ಕೆಲ್ಲರೂ ಬಂದ್ಬಿಟ್ನ ಅಂತ ಒಂದು ಸತಿ ಗಾಬರಿ ಆಗುತ್ತೆ. ಆಮೇಲೆ ಜನರನ್ನು ನಿಲ್ಲಿಸಿ ಕೇಳ್ತಾಳೆ, ಹಿಪ್ ಹಿಪ್ ಹುರ್ರೆ ಅಂತ ಯಾಕೆ ಕೂಕ್ಕೊಳ್ತಾ ಇದ್ದೀರಾ, ಅದು ಆಂಗ್ಲರು ಕೂಕ್ಕೊಳ್ಳೋದು, ನಾನು ಭಾರತೀಯಳು ಅಂತ ಹೇಳಿ ಅಕ್ಕನೇ ವಾಹೆ ಗುರು ಕಿ ಫತೆ ವಾಹೆ ಗುರು ಕಿ ಫಾಲ್ಸಾ ಒಂದೇ ಮಾತರಂ ಅಂತ ಹೇಳಿ ಜನರನ್ನು ಭಾರತೀಯ ಘೋಷಣೆಯನ್ನು ಕೂಗಿಸೋದು ಅಕ್ಕ ನಿವೇದಿತ. ಅಂದರೆ ಇಷ್ಟರ ಮಟ್ಟಿಗೆ ಅಕ್ಕ ನಿವೇದಿತ ಭಾರತವನ್ನು ಅರ್ಥಕೊಂಡಿದ್ಲು, ಭಾರತೀಯಳಾಗಿದ್ಲು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ. ಬರೀ ಈ ಘಟನೆಗಳಷ್ಟೇ ಅಲ್ಲ, ಕಲೆ ಎಲ್ಲೋ ಪಾಶ್ಚಾತ್ಯ ಕಲೆ, ನಮ್ಮ ಭಾರತೀಯ ಕಲೆಗಳಲ್ಲಿ ಪಾಶ್ಚಿಮಾತ್ಯ ಕಲೆ ಎಲ್ಲೋ ಇಣುಕ್ತಾ ಇದ್ದಂಥ ಕಾಲ ಅದು. ಅಂದರೆ ಮುಸಲ್ಮಾನರ ಆಳ್ವಿಕೆ ಆಗಿತ್ತು, ಆವಾಗ ಬ್ರಿಟಿಷರ ಆಳ್ವಿಕೆ ಆಗಿತ್ತು. ಆಗ ಬರುವಂಥ ಯಾರು ಕಲೆಗಾರರು ಇರ್ತಾರೆ ಅವರು ಎಲ್ಲೋ ಒಂದು ಕಡೆ ಪಾಶ್ಚಿಮಾತ್ಯ ಕಲೆಯನ್ನು ಅಂದರೆ ಡ್ರಾಯಿಂಗ್ಸಲ್ಲಿ ಅದನ್ನು ತರೋವಂಥ ಪ್ರಯತ್ನ ಮಾಡ್ತಿದ್ರು. ಅಕ್ಕ ನಿವೇದಿತಂಗೆ ಇದು ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಆಕೆ ಡಿಸೈಡ್ ಮಾಡ್ತಾಳೆ, ಕಲೆ, ಭಾರತೀಯ ಕಲೆ ಮರುಹುಟ್ಟು ಪಡಿಲೇಬೇಕು ಅಂತ ಡಿಸೈಡ್ ಮಾಡಿ, ಬರೀ ಡಿಸೈಡ್ ಮಾಡೋದಲ್ಲ, ಆಗಿನ ಕಾಲದ ಯಾರ್ಯಾರು ಫೇಮಸ್ ಕಲೆಗಾರರಿದ್ದರು ಅಂದರೆ ರವೀಂದ್ರನಾಥ್ ಟಾಗೋರ್ ತಮ್ಮ ಅವನೀಂದ್ರನಾಥ್ ಟಾಗೋರ್ ಇರಬಹುದು, ನಂದಲಾಲ್ ಬೋಸ್ ಇರಬಹುದು, ಹೀಗೆ ಬೇರೆ ಬೇರೆಯವ್ರನ್ನ ಕರೆದು ಒಂದು ಚರ್ಚೆಯನ್ನು ಏರ್ಪಡಿಸ್ತಾಳೆ. ಭಾರತೀಯ ಕಲೆ ಹೆಂಗಿರಬೇಕು, ಭಾರತೀಯ ಕಲೆಯಲ್ಲಿ ರಾಷ್ಟ್ರೀಯತೆಯನ್ನು ಹೆಂಗೆ ತುಂಬಬೇಕು, ಈ ಎಲ್ಲ ವಿಚಾರಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿ ಕಲೆಯನ್ನು ಹೆಂಗೆ ಮರುಹುಟ್ಟು ಪಡೆಯುವಂತೆ ಮಾಡೋದು ಅನ್ನೋದನ್ನು ಡಿಸೈಡ್ ಮಾಡೋದು ಅಕ್ಕ ನಿವೇದಿತ. ಅಷ್ಟೇ ಮಾಡೋದಲ್ಲ, ಅವರೆಲ್ಲ ಡ್ರಾಯಿಂಗ್ ಮಾಡ್ತಾ ಇರ್ತಾರೆ, ಭಾರತ ಮಾತೆ ಡ್ರಾಯಿಂಗು. ನೀವು ಅವನೀಂದ್ರನಾಥ್ ಟಾಗೂರ್ ಅವ್ರದ್ದು ಭಾರತ ಮಾತೆಯ ಡ್ರಾಯಿಂಗ್ ನೋಡಿದ್ರೆ ಒಂದು ಸತಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ವಿಶೇಷವಾದ ಭಾರತ ಮಾತೆಯ ಡ್ರಾಯಿಂಗ್ ಅದು. ಅದನ್ನು ಅಕ್ಕ ನಿವೇದಿತ ನೋಡಿ ಎಷ್ಟು ಖುಷಿ ಪಡ್ತಾಳೆ ಅಂತ ಅಂದರೆ, ಯಾವುದೇ ಡ್ರಾಯಿಂಗ್ ಮಾಡೋರು ಅವ್ರು ತೊಗೊಂಡು ಬರ್ತಾ ಇರ್ತಾರೆ ಅಕ್ಕನ ಹತ್ರ, ಅದರಲ್ಲಿ ಏನು ಚೇಂಜಸ್ ಬೇಕು ಅಂತ ಅಕ್ಕ ಹೇಳ್ತಾ ಇರ್ತಾಳೆ, ಅವ್ರು ಹೋಗಿ ಚೇಂಜಸ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆದರೆ ಸಾಧ್ಯವಾದಷ್ಟು ಭಾರತೀಯತೆಯನ್ನು ತುಂಬುವಂಥ ಪ್ರಯತ್ನವನ್ನು ಅಕ್ಕ ಮಾಡ್ತಾ ಇರ್ತಾಳೆ. ನಂದಲಾಲ್ ಬೋಸು ಒಂದು ದೇವಿಯ ಪೇಂಟಿಂಗ್ ಬರೆದು ತೊಗೊಂಡು ಬರ್ತಾರೆ ಅಕ್ಕನ ಹತ್ರ. ಅದರಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿರುತ್ತಂತೆ. ಅಕ್ಕ ಹೇಳ್ತಾಳೆ, ಭಾರತದ ಕಲೆ ಯಾವತ್ತೂ ಹಿಂಗೆ ಬರೆಯೋದಲ್ಲ, ಫಸ್ಟು ನೀನು ಕಲೆಯನ್ನು ಧ್ಯಾನಿಸಬೇಕು. ನೀನು ಏನು ಬರಿಬೇಕು ಅಂತಿದ್ಯೋ, ಕಾಳಿಯನ್ನು, ಗಣೇಶನನ್ನು, ಯಾರನ್ನು ಬರಿಬೇಕು ಅಂತಿದ್ಯೋ ಅವರ ಕುರಿತು ಧ್ಯಾನ ಮಾಡು. ಧ್ಯಾನ ಮಾಡಿದ ನಂತರ ಬರೀ ಅದೆಷ್ಟು ಸೊಗಸಾಗಿರುತ್ತೆ ಅಂತ. ಭಾರತೀಯ ಕಲೆಯ ಸೂತ್ರ ಇದು ಅಂತ ಅಕ್ಕ ನಿವೇದಿತ ಹೇಳ್ತಾಳೆ. ಅಂತ ಅಂದರೆ ನಮಗೆ ಯಾರಿಗೂ ಅದು ಅಂದರೆ ಭಾರತೀಯರೇ ಅದನ್ನು ಅರ್ಥಕೊಂಡಿರಲಿಲ್ಲ, ಆದರೆ ಅಕ್ಕ ಅಷ್ಟರ ಮಟ್ಟಿಗೆ ಭಾರತವನ್ನು ಅರ್ಥಕೊಂಡಿದ್ಲು ಅಂತ. ಇದೆಲ್ಲ ಸಣ್ಣ ಸಣ್ಣ ಎಕ್ಸಾಂಪಲ್ ಆಕೆ ಜೀವನದಲ್ಲಿ. ಮತ್ತೊಂದು ಎಕ್ಸಾಂಪಲ್ ಬರುತ್ತೆ, ಲಾರ್ಡ್ ಕರ್ಜನ್, ನಿಮಗೆಲ್ಲ ಗೊತ್ತಿರಬಹುದು. ಬಂಗಾಳ ವಿಭಜನೆ ಆಗಬೇಕು ಅಂತ 1905ರಲ್ಲಿ ಬಂಗಾಳದ ವಿಭಜನೆ ಆಗಬೇಕು, ಬಂಗಾಳವನ್ನು ಚೂರು ಮಾಡಬೇಕು ಅಂತ ಡಿಸೈಡ್ ಮಾಡಿದವನು ಮತ್ತು ವೈಸ್ರಾಯ್ ಆಗಿದ್ದವನು ಭಾರತದಲ್ಲಿ. ಲಾರ್ಡ್ ಕರ್ಜನ್ನ ಕಲ್ಕತ್ತಾ ಯೂನಿವರ್ಸಿಟಿಯ ಒಂದು ಸ್ಪೀಚಿಗೆ ಕರೆಸ್ತಾರೆ. ಆಗೆಲ್ಲ ಬಂಗಾಳದಲ್ಲಿ ಸ್ವದೇಶಿ ಚಳುವಳಿ ವ್ಯಾಪಕವಾಗಿದ್ದಂಥ ಕಾಲ.
ಮನೆ ಮನೆಗೆ ಹೋಗಿ ವಿದೇಶಿ ವಸ್ತ್ರಗಳನ್ನು ತೊಗೊಂಡು ಬಂದು ಅದನ್ನು ಸುಟ್ಟು ಹೋಳಿ ಮಾಡಿ ಸ್ವದೇಶಿ ವಸ್ತ್ರಗಳನ್ನೇ ಧರಿಸ್ಬೇಕು ಅಂತ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಂಥ ಕಾಲ. ಆ ಸಮಯದಲ್ಲಿ ಲಾರ್ಡ್ ಕರ್ಜನ್ ಕಲ್ಕತ್ತಾ ಯೂನಿವರ್ಸಿಟಿಯ ಒಂದು ಸ್ಪೀಚಿಗೆ ಕರೆಸ್ತಾರೆ. ಲಾರ್ಡ್ ಕರ್ಜನ್ ಏನು ಹೇಳ್ತಾನೆ ಅಂತ ಅಂದರೆ, ಭಾರತೀಯರಿಗೆ ಸತ್ಯ ಅನ್ನೋದಿಲ್ಲ, ಅವ್ರು ಹೇಳೋದೆಲ್ಲ ಸುಳ್ಳು, ನ್ಯಾಯ ಅನ್ನೋದಿಲ್ಲ, ಧರ್ಮ ಅನ್ನೋದಿಲ್ಲ, ನಾವು ಭಾರತೀಯರಿಗೆ ಸತ್ಯ ಅಂದ್ರೇನು ಅಂತ ಹೇಳ್ಕೊಡೋಕ್ಕೆ ಬ್ರಿಟಿಷರು ಬಂದಿರೋದು ಅಂತ ಹೇಳ್ತಾನೆ. ಇದನ್ನು ನೋಡಿ ಅಲ್ಲಿದ್ದ ಮಕ್ಕಳೆಲ್ಲ ಸುಮ್ಮನೆ, ವಿದ್ಯಾರ್ಥಿಗಳೆಲ್ಲ, ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಅದನ್ನೆಲ್ಲ ಕೇಳಿ ಹೌದು ಇರಬಹುದೇನೋ ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಯಾರೂ ಪ್ರತಿಭಟಿಸೋ ಕೆಲಸ ಮಾಡಲ್ಲ, ಒಬ್ಬರು ಪ್ರತಿಭಟಿಸೋ ಕೆಲಸ ಮಾಡಲ್ಲ. ಮಾರನೇ ದಿನ ಇದನ್ನು ಪೇಪರಲ್ಲಿ ಓದಿದಾಗ ಅಕ್ಕಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅಕ್ಕ ಪೇಪರಲ್ಲಿ ಆನ್ಸರ್ ಮಾಡ್ತಾಳೆ, ರಾಮಾಯಣ ಮಹಾಭಾರತವನ್ನೇ ಆಧಾರವಾಗಿಟ್ಕೊಂಡು ಪುಂಖಾನುಪುಂಖವಾಗಿ ಹೆಂಗೆ ರಾಮಾಯಣ ಮಹಾಭಾರತದ ಪ್ರತಿ ಪದವೂ ಸತ್ಯ ಮತ್ತು ಧರ್ಮದ ಮೇಲೆ ನಿಂತಿದೆ ಅನ್ನೋದನ್ನು ಅಕ್ಕ ಪೇಪರಲ್ಲಿ ಆನ್ಸರ್ ಮಾಡ್ತಾಳೆ. ಇಷ್ಟಾದಮೇಲೂ ಯಾರೂ ಅದಕ್ಕೆ ಪ್ರತಿಭಟನೆ, ಅಂದರೆ ಲಾರ್ಡ್ ಕರ್ಜನ್ಗೆ ಯಾರೂ ಪ್ರತಿಭಟಿಸೋದಿಲ್ಲ. ದೊಡ್ಡ ದೊಡ್ಡ ನಾಯಕರು ಅಂದ್ಕೊಂಡವರು, ಗೋಪಾಲಕೃಷ್ಣ ಗೋಖಲೆ ಅಂಥವ್ರು ಯಾರೂ ಅದಕ್ಕೆ ಅದರ ಗೋಜಿಗೆ ಹೋಗೋದಿಲ್ಲ. ಅಕ್ಕಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೆಕ್ಸ್ಟ್ ಡೇ ಮತ್ತೊಂದು ಬರೀತಾಳೆ ಪೇಪರಲ್ಲಿ. ಏನು ಬರೀತಾಳೆ ಗೊತ್ತಾ? ಕಲ್ಕತ್ತಾ ಯೂನಿವರ್ಸಿಟಿನಲ್ಲಿ ಹಿಂಗೊಂದು ಪ್ರೋಗ್ರಾಮ್ ಆಯಿತು. ಲಾರ್ಡ್ ಕರ್ಜನ್ನು ಭಾರತವನ್ನು, ಭಾರತದ ಪೂರ್ವಜರನ್ನು, ಭಾರತೀಯ ಸಂಸ್ಕೃತಿಯನ್ನು, ಪರಂಪರೆಯನ್ನು ಇಷ್ಟೆಲ್ಲ ಹೀಯಾಳಿಸ್ತಿದ್ದ. ಅಲ್ಲಿದ್ದ ವಿದ್ಯಾರ್ಥಿಗಳು ಮೌನವಾಗಿಯೇ ಕೇಳ್ತಿದ್ರು. ಮೋಸ್ಟ್ಲಿ ಅವರು ತಮ್ಮ ಗಂಡಸ್ತನ ತೋರಿಸ್ತಿದ್ರೆ ಅಲ್ಲಿ ಚೆನ್ನಾಗಿರ್ತಿರ್ಲಿಲ್ವೇನೋ, ಅದಕ್ಕೆ ಎಲ್ಲರೂ ಮೌನವಾಗಿ ಕೇಳ್ಕೊಂಡು ಬಂದುಬಿಟ್ರು ಅಂತ ಅವಮಾನ ಆಗೋ ರೀತಿ ಬರೀತಾಳೆ. ಈ ಅವಮಾನದ ನಂತರವೇ ಯಾರ್ಯಾರು ದೊಡ್ಡ ದೊಡ್ಡ ಲೀಡರ್ಸ್ ಇದ್ರು ಆ ಕಾಲದವರು ಎಲ್ಲರೂ ಲಾರ್ಡ್ ಕರ್ಜನ್ನ ಈ ಮಾತಿಗೆ ಪ್ರತಿಭಟನೆ ತೋರಿಸೋದೇ ಹೊತ್ತು ಅಲ್ಲಿವರೆಗೂ ಯಾರು ಅದ್ರ ಬಗ್ಗೆ ಗಮನನೂ ಹರಿಸಿರಲ್ಲ ಅಂತ. ಹೀಗೆ ಚಿಕ್ಕ ಚಿಕ್ಕ ವಿಷಯವನ್ನು ಅಕ್ಕ ನಿವೇದಿತ ಬಿಡ್ತಿರ್ಲಿಲ್ಲ ಅಂತ. ಭಾರತಕ್ಕೆ ವಿರೋಧ ಎಲ್ಲೆಲ್ಲಿ ಆಗುತ್ತೋ ಅದನ್ನು ಯಾವುದನ್ನು ಅಕ್ಕ ನಿವೇದಿತ ಸಹಿಸ್ತಿರ್ಲಿಲ್ಲ ಅಂತ. ನಾನು ಆಗಲೇ ಹೇಳಿದೆ, ಅಕ್ಕಂಗೆ ಕಾಳಿ ದೇವಸ್ಥಾನಕ್ಕಾಗಲಿ, ಕಾಳಿಯ ದಕ್ಷಿಣೇಶ್ವರಕ್ಕಾಗಲಿ ಎಂಟ್ರಿ ಇರಲಿಲ್ಲ ಅಂತ. ಎಲ್ಲೂ ನೀವು ಅಕ್ಕನ ಲೈಫ್ ಅಂದರೆ, ಅಕ್ಕ ಭಾರತಕ್ಕೆ ಬಂದಮೇಲೆ ಒಂದು 13-14 ಪುಸ್ತಕಗಳನ್ನು ಬರೆದಿದ್ದಾಳೆ. ಭಾರತದ ಕುರಿತು, ಭಾರತೀಯತೆಯ ಕುರಿತು ಇಷ್ಟು ಪುಸ್ತಕಗಳನ್ನು ಬರೆದಿದ್ದಾಳೆ. ಒಂದು 800-900 ಲೆಟರ್ಸ್ ಇದೆ ಅವಳದು ಭಾರತಕ್ಕೆ ಬಂದಾದಮೇಲೆ. ಎಲ್ಲೂ ನೀವು ಆಕೆ ನನಗೆ ಎಂಟ್ರಿ ಇರಲಿಲ್ಲ, ನನಗೆ ಇದರಿಂದ ಬೇಜಾರಾಯಿತು ಅನ್ನೋ ಮಾತು ಎಲ್ಲೂ ನೋಡಲ್ಲ ಅಂತ. ವಿವೇಕಾನಂದರು ಹೇಳಿರ್ತಾರಲ್ಲ, ತನ್ನ ಗುರು ಹೇಳಿರ್ತಾರಲ್ಲ, ಯಾವುದೇ ಕಾರಣಕ್ಕೂ ನೀನು ಭಾರತವನ್ನು ಬೈಯೋ ಹಾಗಿಲ್ಲ ಅಂತ. ಅದೊಂದಕ್ಕೋಸ್ಕರ ಅಂತ ಅಲ್ಲ, ಆಕೆ ಭಾರತವನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ಲು ಅಂತ. ಎಲ್ಲೂ ಆಕೆ ಭಾರತವನ್ನು ಬೈದಿದ್ದಾಗಲೇ ನೋಡಲ್ಲ. ನಾವು ಯಾರು ಅಕ್ಕನ ಲೈಫ್ ಬೇರೆಯವ್ರು ಬರೆದಿದ್ದಾರಲ್ಲ, ಅಲ್ಲೇ ಗೊತ್ತಾಗೋದು ನಮಗೆ ಅಕ್ಕನಿಗೆ ಎಂಟ್ರಿ ಇರಲಿಲ್ಲ ಅಂತ. ಇಷ್ಟು ಎಂಟ್ರಿ ಇಲ್ಲದೆ ಇರೋ ಸಮಯದಲ್ಲೂ ಕೂಡ ತನ್ನ ಶಾಲೆಯ ಮಕ್ಕಳಿಗೆ ಟ್ರಿಪ್ ಕರ್ಕೊಂಡು ಹೋಗ್ತಿದ್ಲಂತೆ ಅಕ್ಕ. ಏನು ಅಂದರೆ ಕಾಳಿಘಾಟಿಗೆ, ಕಾಳಿಯ ದೇವಸ್ಥಾನಕ್ಕೆಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಿದ್ಲಂತೆ. ಮಕ್ಕಳು ದೇವಾಲಯದಿಂದ ದೂರ ಆಗಿಬಿಡಬಾರ್ದು, ಮಕ್ಕಳಿಗೆ ಈ ವಿಚಾರ, ಈ ಸಂಸ್ಕೃತಿ, ಪೂಜೆ ಎಲ್ಲವೂ ಗೊತ್ತಾಗಬೇಕು ಅಂತ ಆಕೆಯನ್ನು ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ಲಂತೆ. ಮಕ್ಕಳನ್ನ ಒಳಗಡೆ ಕಳಿಸಿ ಈಕೆ ಆವರಣದಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಿದ್ಲಂತೆ, ಕಾಳಿಯ ಧ್ಯಾನ ಮಾಡ್ತಿದ್ಲು. ಅಷ್ಟರ ಮಟ್ಟಿಗೆ ಅಕ್ಕ ಕಾಳಿಯನ್ನು ಅರ್ಥ ಮಾಡ್ಕೊಂಡಿದ್ಲು ಅಂತ ಅಂದರೆ ನಮಗೆ ಎಲ್ಲೋ ಅದು ಸಾಧ್ಯವಾಗಲ್ಲ ಅಂತ. ಲಾರ್ಡ್ ಕರ್ಜನ್ಗೆ ಹೀಗೆ ಉತ್ತರ ಬರದ ನಂತರ ರವೀಂದ್ರನಾಥ್ ಟಾಗೋರಿಂದ ಹಿಡಿದು ಪ್ರತಿಯೊಬ್ಬರು ಅದನ್ನು ವಿರೋಧಿಸಿದ್ರು. ನಾನು ಆಗಲೇ ಹೇಳಿದೆ ಅವಳು ಉತ್ತರ ಬರೆದಿದ್ಲು ಅಂತ ಅಂದ್ಬಿಟ್ಟು. ಹೀಗೆ ಭಾರತೀಯ ಕಲೆ, ಭಾರತೀಯ ಸಾಹಿತ್ಯ, ಭಾರತೀಯ ವಿಜ್ಞಾನ ಈ ಎಲ್ಲದರಲ್ಲೂ ರಾಷ್ಟ್ರೀಯತೆಯನ್ನು ಹೆಂಗೆ ತರೋದು ಅಂತ ಪ್ರಯತ್ನ ಪಡ್ತಿದ್ದು ಅಕ್ಕ ನಿವೇದಿತ. ಇನ್ನೊಂದು ಸಣ್ಣ ಇನ್ಸಿಡೆಂಟ್ ಹೇಳಿ ನಾನು ನಿವೇದಿತೆಯ ಕುರಿತು ಮಾತಾಡೋದಕ್ಕೆ ವಿರಾಮ ಮಾಡ್ತೀನಿ. ಏನೇ ಅಂತಂದರೆ, ನಿವೇದಿತೆಯ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಹೇಳದೇ ಇದ್ದರೆ ಎಲ್ಲೋ ಫ್ರೀಡಮ್ ಫೈಟ್, ನಾವೇನು ಭಾರತದ ಇತಿಹಾಸ ಓದ್ತೀವಿ ಈ ಸ್ವಾತಂತ್ರ್ಯ ಹೋರಾಟಗಾರರದು, ಅದು ಮುಗಿಯೋದೇ ಇಲ್ಲ ಅಂತ. ನಿವೇದಿತ ಹೆಸರು ಅಲ್ಲಿಲ್ಲ ಅಂದರೆ ಮುಗಿಯೋದೇ ಇಲ್ಲ ಅಂತ. ಅಥವಾ ನಿವೇದಿತೆಯ ಲೈಫ್ ಹೇಳ್ತಾ ಇದ್ದೀವಿ ಅಂದರೆ ಆಕೆ ಸ್ವಾತಂತ್ರ್ಯ ಹೋರಾಟ ಭಾಗವನ್ನು ಹೇಳದೆ ಹೋದರೆ ಆಕೆಯ ಲೈಫೇ ಮುಗಿಯಲ್ಲ ಅಂತ. ಅಷ್ಟರ ಮಟ್ಟಿಗೆ ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವಳು ಅಕ್ಕ ನಿವೇದಿತ. ಎಲ್ಲಿವರೆಗೂ ಅಂತ ಅಂದರೆ, ಒಂದು 1906-7 ಟೈಮಲ್ಲಿ ಬ್ರಿಟಿಷರೇ ಆಕೆಯ ಮೇಲೆ ಸ್ಪೈ ಮಾಡ್ತಿರ್ತಾರೆ. ಅಂದರೆ ಅಕ್ಕ ನಿವೇದಿತ ಈ ಕ್ರಾಂತಿಕಾರಿಗಳಿಗೆಲ್ಲ ಹೆಲ್ಪ್ ಮಾಡ್ತಾ ಇರ್ತಾಳೆ. ಖುದಿರಾಮ್ ಬೋಸ್ ಅಂತ ಕ್ರಾಂತಿಕಾರಿಗಳನ್ನೆಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೆ ತರದೇ ಅಕ್ಕ ನಿವೇದಿತ ಎಲ್ಲೆಲ್ಲಿ ಹೋಗಿ ಭಾಷಣ ಮಾಡ್ತಾ ಇರ್ತಾಳೋ ಅಲ್ಲೆಲ್ಲ ಒಬ್ಬೊಬ್ಬರು ಕ್ರಾಂತಿಕಾರಿಗಳು ಬರ್ತಾರೆ. ಮತ್ತು ಮೊದಲ ಬಾಂಬ್ ಯಾರು ಸಿಡಿಸಿದ್ನಲ್ಲ ಅವನು ಹೇಮಚಂದ್ರ ಕಾನೂಂಗು ಅಂತ, ಅವನು ಅಕ್ಕ ನಿವೇದಿತೆಯ ಪ್ರೇರಣೆಯಿಂದನೇ ಮೊದಲ ಬಾಂಬ್ ಬ್ರಿಟಿಷರ ಮೇಲೆ ಹಾಕೋದು. ಇಷ್ಟರ ಮಟ್ಟಿಗೆ ಪ್ರೇರಣೆ ಕೊಡ್ತಿದ್ಲು. ಯೋಗಿ ಅರವಿಂದ್ರು ಅಂತೂ ಎಲ್ಲರಿಗೂ ಗೊತ್ತೇ ಇದೆ. ಕ್ರಾಂತಿಕಾರಿಗಳದ್ದು ಒಂದು ಅನುಶೀಲನ ಸಮಿತಿ ಅಂತ ಮಾಡ್ಕೊಂಡಿದ್ರು. ಇಡೀ ಭಾರತದ ಕ್ರಾಂತಿಕಾರಿಗಳು ರಹಸ್ಯ ಕಾರ್ಯಾಚರಣೆ ಮಾಡ್ತಿದ್ರಲ್ಲ, ಅದಕ್ಕೊಂದು ಅನುಶೀಲನ ಸಮಿತಿ ಅಂತಿತ್ತು. ಈ ಅನುಶೀಲನ ಸಮಿತಿಯಲ್ಲಿ ಇದ್ದಿದ್ದ 5 ಜನದಲ್ಲಿ ಅಕ್ಕ ನಿವೇದಿತ ಒಬ್ಬರು ಅಂತ. ನೀವು ಯೋಚಿಸ್ಬೇಕು, ವಿದೇಶಿ ಹೆಣ್ಮಗಳೊಬ್ಬಳು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರ
ಅನುಶೀಲನ ಸಮಿತಿಯಲ್ಲಿ ವಿದೇಶಿ ಹೆಣ್ಮಗಳೊಬ್ಳು ಇದ್ಲು ಅಂದರೆ ಆಕೆಯ ಸಾಮರ್ಥ್ಯ ಎಂಥದ್ದಿತ್ತು ಅಂತ. ನಿಜಕ್ಕೂ ಸಿಂಹಿಣಿಯಾಗಿ ಬದುಕಿದ್ದವಳು ಅಕ್ಕ ನಿವೇದಿತಾ. ತುಂಬ ವರ್ಷ ಬದುಕಲಿಲ್ಲ, ನಾನು ಆಗಲೇ ಹೇಳಿದೆ 44 ವರ್ಷ ಬದುಕಿದ್ದವಳು. ಭಾರತಕ್ಕೆ ಬಂದ ಮೇಲೆ ಒಂದು 12-13 ವರ್ಷ ಇದ್ಲು. ಆ 12-13 ವರ್ಷದಲ್ಲಿ ನಾನು ಈಗ ಏನು ಹೇಳಿದ್ನಲ್ಲ ಅದೊಂದು 20% ಇರ್ಬೋದಷ್ಟೆ, 10% ಇರ್ಬೋದಷ್ಟೇ ಆಕೆಯ ಜೀವನ. ಅಷ್ಟು ಜೀವನವನ್ನು ನಡೆಸಿ ಸ್ವಲ್ಪ ಅಂದರೆ ಅವಳು 1906-7 ಹೊತ್ತಿಗೆ ಮುಂಬೈನಲ್ಲಿ ಆಕೆಗೆ ಒಂದು ಲೇಡೀಸ್ ಅಸೋಸಿಯೇಷನ್ನು ಭಾಷಣ ಮಾಡೋಕ್ಕೆ ಕರೀತಾರೆ ಅಕ್ಕನ್ನು, ನೀವು ಬರಬೇಕು ಅಂತ ಅಂದ್ಬಿಟ್ಟು. ಅಕ್ಕ ಹೋಗ್ತಾಳೆ. ಹೋಗಿ ಆಕೆ ಮಾತುಗಳನ್ನು ಕೇಳಿ ಅಲ್ಲಿ ಪ್ರೇರಣೆ ಪಡೆದ ಮಹಿಳೆಯರು ಆಕೆಗೊಂದು ಗಿಫ್ಟ್ ಮಾಡ್ತಾರೆ, ಜಪಮಾಲೆಯನ್ನು. ಆ ಜಪಮಾಲೆಯನ್ನು ತೊಗೊಂಡು ಅಕ್ಕ ನಿವೇದಿತಾ ಹೇಳ್ತಾಳೆ, ನಾನು ಜಪ ಮಾಡ್ತೀನಿ, ಆದರೆ ಈ ಜಪದ ಫಲ ಭಾರತೀಯ ಹೆಣ್ಣು ಮಕ್ಕಳ ಉದ್ಧಾರಕ್ಕಾಗಿಯೇ ಬಳಸ್ತೀನಿ, ಮಹಿಳೆಯರ ಉದ್ಧಾರಕ್ಕಾಗಿಯೇ ಈ ಜಪದ ಫಲವನ್ನು ಅರ್ಪಿಸ್ತೀನಿ, ಇನ್ಯಾವುದಕ್ಕೂ ನಾನು ಇದನ್ನು ಅರ್ಪಿಸೋದಿಲ್ಲ ಅಂತ ಹೇಳಿ ಅಕ್ಕ ನಿವೇದಿತಾ ಪ್ರತಿನಿತ್ಯ ಜಪ ಮಾಡ್ತಾ ಇರ್ತಾಳೆ. ನೀವೆಲ್ಲ ಅಕ್ಕ ನಿವೇದಿತಾ ಫೋಟೋವನ್ನು ಹುಡುಕಿದ್ರೆ ಗೂಗಲಲ್ಲಿ ಸಿಸ್ಟರ್ ನಿವೇದಿತಾ ಅಂತ ಹುಡುಕಿದ್ರೆ ಆಕೆಯ ಫೇಮಸ್ ಫೋಟೋ ಒಂದಿದೆ. ಅವಳು ಯಾವಾಗಲೂ ಜಪಮಾಲೆ ಮೇಲೆ ಕೈ ಹಿಡ್ಕೊಂಡಿರ್ತಾಯಿದ್ಲು, ಅಂದರೆ ಯಾವಾಗಲೂ ಜಪ ಮಾಡ್ತಿದ್ಲು. ಅದು ಯಾವ ಕಾರಣಕ್ಕೆ ಅಂದರೆ ಭಾರತದ ಮಹಿಳೆಯರ ಉದ್ಧಾರಕ್ಕಾಗಿ ಅಂತ. ಆಕೆ ತೀರ್ಕೊಳ್ಳೋ ಸಮಯದಲ್ಲೂ ಡಾರ್ಜಿಲಿಂಗಲ್ಲಿ ತೀರ್ಕೊಂಡಿದ್ದವಳು, ಭಾರತದಲ್ಲೇ ತೀರ್ಕೊಂಡಿದ್ದು. ಆಕೆ ವಿದೇಶದಲ್ಲಿ ತೀರ್ಕೊಳ್ಳಿಲ್ಲ. ಎಲ್ಲವನ್ನು ತನ್ನ ಸಂಪೂರ್ಣ ಹಿಂದಿನ ಜೀವನದ ಸಂಪೂರ್ಣ ಎಲ್ಲ ರಿಲೇಷನನ್ನು ಕಡಿದು ಬಂದಿದ್ದವಳು ಅಕ್ಕ ನಿವೇದಿತಾ. ಡಾರ್ಜಿಲಿಂಗಲ್ಲೇ ತೀರ್ಕೊಳ್ತಾಳೆ. ತೀರ್ಕೊಳ್ಳೋ ಮುಂಚೆ ಅವಳೊಂದು ಮಾತು ಹೇಳ್ತಾಳೆ, ನಾವೇ ಮುಳುಗುತ್ತಿದೆ, ಅಂದರೆ ತಾನು ಹೋಗ್ತಾ ಇರಬಹುದು ಆದರೆ ನನಗೆ ಸೂರ್ಯೋದಯ ಕಾಣ್ತಾ ಇದೆ ಅಂತ. ಮುಂದೊಂದು ಸೂರ್ಯೋದಯ ಕಾಣ್ತಾ ಇದೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗತ್ತೆ, ಇಲ್ಲಿ ವಿವೇಕಾನಂದರು ಸಾವಿರಾರು ವಿವೇಕಾನಂದರು ಸೃಷ್ಟಿಯಾಗ್ತಾರೆ ಅಂತ ಹೇಳಿ ಅಕ್ಕ ನಿವೇದಿತಾ ತನ್ನ ಕೊನೆಯ ಕ್ಷಣವನ್ನು ಕಳೀತಾಳೆ. ಅಂದರೆ ಪ್ರತಿ ಕ್ಷಣವನ್ನು ಭಾರತಕ್ಕಾಗಿಯೇ ಬದುಕ್ತೋಳು, ಭಾರತೀಯ ಸಂಸ್ಕೃತಿ, ಕಲೆ, ಸಾಹಿತ್ಯ ಇವಕ್ಕಾಗಿಯೇ ಬದುಕ್ತೋಳು ಅಕ್ಕ ನಿವೇದಿತಾ. ನಾವು ವಿವೇಕಾನಂದರ ಲೈಫನ್ನು ತುಂಬ ಜನ ಓದಿರ್ತೀವಿ. ವಿವೇಕಾನಂದರ ಮಾತುಗಳನ್ನು ಕೆಲವೊಂದು ಸಲ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಆದರೆ ವಿವೇಕಾನಂದರ ಹೇಳಿದ್ದೆಲ್ಲವನ್ನು ಬದುಕಿದ್ದು ಸೋದರಿ ನಿವೇದಿತಾ. ಕೆಲವೊಂದು ಸತಿ ಹೇಳ್ತಾರೆ, ವಿವೇಕಾನಂದರು ಯಾವುದೋ ಮ್ಯಾಥಮೆಟಿಕಲ್ ಫಾರ್ಮುಲಾ ಅಂತ ಆದರೆ ನೀವು ಆ ಫಾರ್ಮುಲಾನ ಹಾಕಿ ಯಾವುದಾದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ಲ, ಬರೋ ಆನ್ಸರ್ ಅಕ್ಕ ನಿವೇದಿತಾ ಆಗಿರುತ್ತೆ ಅಂತ. ಅಂದರೆ ವಿವೇಕಾನಂದರು ಹೇಳಿದ್ದನ್ನು ಬದುಕಿದ್ರೆ ನೀವು ಯಾರ ಥರ ಆಗ್ತೀರಾ ಅಂದರೆ ಅಕ್ಕ ನಿವೇದಿತಾ ಥರ ಆಗ್ತೀರಾ ಅಂತ. ಹೀಗೆ ಬದುಕ್ತೋಳು ಅಕ್ಕ ನಿವೇದಿತಾ. ಅಂದರೆ ನಿಮಗೆ ಯಾವತ್ತೂ ಅಕ್ಕನ ಲೈಫ್ ಓದ್ಬೇಕಾದ್ರೆ ಆಕೆ ಭಾರತದವಳಲ್ಲ ಅನ್ಸೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಭಾರತೀಯ ಸಂಸ್ಕೃತಿಗೆ ಭಾರತೀಯಳಾಗಿ ಬದುಕ್ತೋಳು ಅಕ್ಕ ನಿವೇದಿತಾ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ವಂದೇ ಮಾತರಂ. ಜೈ ಹಿಂದ್. ಸಾರಥಿ ಸತ್ಯಂ ಪರಂ ಧೀಮಹಿ.